ನಮಸ್ತೆ. ತುಂಬ ದಿನ ಆದಮೇಲೆ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಡೀಟೇಲ್ ವೀಡಿಯೋಸ್ ನೋಡ್ಕೊಳ್ಳಿ. ಏನಕ್ಕೆಂದರೆ ಈ ನ್ಯೂಮರಾಲಜಿ, ಆಸ್ಟ್ರಾಲಜಿ ಟಾಪಿಕ್ಸ್ ಎಲ್ಲ ಒಂದು 10-12 ಕ್ಲಾಸಸ್ ಅಷ್ಟೇ ಇರುತ್ತೆ. ಸುಮ್ಮನೆ ಡ್ರ್ಯಾಗ್ ಆಗ್ತಾ ಹೋಗೋದು ಬೇಡ. ಈ ರೆಮಿಡೀಸ್ ಪಾರ್ಟಲ್ಲಿ ರೆಮಿಡೀಸ್ ಮಾಡಬೇಕಾದ್ರೆ ಮಿಸ್ಸಿಂಗ್ ನಂಬರ್ ರೆಮಿಡೀಸ್ ಏನು ಮಾಡ್ತಾ ಇದ್ದೀರಾ, ಅಲ್ಲಿ ಕೆಲವು ಕನ್ಫ್ಯೂಷನ್ಸ್ಗಳು ಏನು ಕೇಳ್ತಾ ಇದ್ದೀರಾ ಅದನ್ನು ಹೇಳ್ತೀನಿ. ಏನಕ್ಕೆಂದರೆ ಮೆಸೇಜಸ್ ಬರ್ತಾ ಇರೋದು ಯಾವ ರೀತಿ ಇರುತ್ತೆ ಅಂದರೆ, ಕೆಲವರು ಇನ್ಫಾರ್ಮೇಷನ್ ಥರ ಯೂಸ್ ಮಾಡ್ತಿದ್ದೀರಾ, ಕೆಲವರು ಅಪ್ಲಿಕೇಶನ್ ಏನು ಮಾಡ್ತಿದ್ದೀರಾ. ತುಂಬ ಸಲ ನಾನು ಹೇಳಿದ್ದೀನಿ ಅಲ್ಲಿ ಫುಲ್ ಇನ್ಫಾರ್ಮೇಷನ್ ಶೇರ್ ಮಾಡಿಲ್ಲ ಅಂತ. ಬಟ್ ಅದು ಸ್ವಲ್ಪ ಅದೇ ರೀತಿ ಬೆಳ್ಕೊಂಡು ಹೋಗ್ತಾ ಇದೆ. ಅಂದರೆ ಎಲ್ಲ ರೆಮಿಡೀಸ್ ಮಾಡ್ತೀನಿ, ಎಲ್ಲನೂ ಮಾಡ್ತೀನಿ, ನಂಬರ್ ಏನೇನೋ ಯೂಸ್ ಮಾಡ್ತೀನಿ, ಈ ರೀತಿ ಬೆಳ್ಕೊಂಡು ಹೋಗ್ತಾನೆ ಇದೆ. ಸೊ ಎಲ್ಲರೂ ಚೇಂಜ್ ಮಾಡೋಕ್ಕಾಗಲ್ಲ. ಇನ್ಫಾರ್ಮೇಷನ್ ಮಾತಾಡಿದ್ದೆ ಬಿಟ್ಟಿದ್ದೆ. ಬಟ್ ಇಷ್ಟು ಡೌಟಲ್ಲಿ ಒಂದು ವೀಡಿಯೋ ಮಾಡಬೇಕಾಗಿರೋದು ಬಂದು ನಂಬರ್ ಡಿಸೈನ್, ಅಂದರೆ ನಿಮ್ಮ ರೆಮಿಡೀಸ್ ಮೇಲೆ. ಆಯಿತಾ? ನಂಬರ್ ಡಿಸೈನ್ ಡೇಟ್ ಆಫ್ ಬರ್ತ್ ಮೇಲೇ, ರೆಮಿಡೀಸ್ ಡೇಟ್ ಆಫ್ ಬರ್ತ್ ಮೇಲೇ, ಏನೇ ಮಾಡಿ ಒಟ್ಟಲ್ಲಿ ಎಲ್ಲ ಬಂದು ಡೇಟ್ ಆಫ್ ಬರ್ತೇನೆ, ಹುಟ್ಟಿದ ದಿನಾಂಕ ಮೇಲೇ ಇದು. ಸೊ ನಾನು ವ್ಯಕ್ತಿ ಮುಖದಿಂದ ಗೊತ್ತಾಗ್ತದೆ. ಈಗ ಕೆಲವು ಬೇರೆ ಏನಾದ್ರು ಕಲ್ತಿದ್ರೆ ವ್ಯಕ್ತಿ ಮುಖ ಆಗಲಿ ಅಥವಾ ಅವ್ರು ಒಳ್ಳೆಯವ್ರು ಕೆಟ್ಟವ್ರು ಆ ರೀತಿ ನಮಗೆ ಗೊತ್ತಾಗಲ್ಲ. ಇದು ನಾನು ಡಿಪೆಂಡ್ ಆಗೋದಿಲ್ಲ ಡೇಟ್ ಆಫ್ ಬರ್ತ್ ಮೇಲೆ. ಏನಕ್ಕೆ ಡೇಟ್ ಆಫ್ ಬರ್ತ್ ಯಾವುದು ಸುಳ್ಳು ಹೇಳಲ್ಲ. ಡೇಟ್ ಆಫ್ ಬರ್ತ್ ವ್ಯಕ್ತಿ ಬಗ್ಗೆ ಏನು ತೋರಿಸುತ್ತೆ, ತುಂಬ ಅನಾಲಿಸಿಸ್ ಮಾಡಿದ್ದೀನಿ, ತುಂಬ ಚೆಕ್ ಮಾಡಿದ್ದೀನಿ, ತುಂಬ ನೋಡಿದ್ದೀನಿ. ಪರ್ಸ್ನಲ್ ಲೈಫಲ್ಲಿ ಟೀಮ್ಗಳಲ್ಲಿ ಕೆಲಸ ಮಾಡಿಸ್ಬೇಕಾದ್ರೆ, ಹೊಸಬರು ಯಾರಾದ್ರು ರಿಕ್ರೂಟ್ ಮಾಡಬೇಕಾದ್ರೆ ಎಲ್ಲನೂ ಕೂಡ ರೆಸ್ಯೂಮೆಗಿಂತ ಜಾಸ್ತಿ ನಾನು ಈ ಚಾರ್ಟ್ನ ನೋಡ್ತೀನಿ. ಒಂದು ಬೇಸಿಕ್ ಚಾರ್ಟಿಗೆ ತೋರಿಸ್ತಾ ಇದ್ದೀನಿ, 4-5 ಕ್ಯಾಲ್ಕುಲೇಷನ್ ಇರೋವಂಥದ್ದು. ಈಗ ನಿಮಗೆ ಆಡಿಯನ್ಸ್ ಆಗಿ ಏನು ನೋಡ್ತಾ ಇದ್ದೀರಾ, ಯೂಟ್ಯೂಬಲ್ಲಿ ಕನೆಕ್ಟ್ ಆಗ್ತಿದ್ದೀರಾ, ಮೆಸೇಜ್ ಮಾಡ್ತಿದ್ದೀರಾ, ಕೆಲವರಿಗೆ ತಕ್ಕಮಟ್ಟಿಗೆ ಹೋಗಿದೆ. ಕೆಲವ್ರಿಗೆ ಏನಾಗ್ತಿದೆ ಅಂದರೆ ಎಲ್ಲ ಕಡೆಯಿಂದ ಅಲ್ಲಿಂದ ಇಲ್ಲಿಂದ ಅಲ್ಲಿ ಈ ರೀತಿ ಜಂಪ್ ಆಗ್ತಿದ್ದಾರೆ. ನಾನು ಫಾಲೋ ಮಾಡೋ ಮೆಥಡ್ ಹೇಳ್ತೀನಿ, ಮತ್ತು ನನ್ನ ಯೋಚನೆ ಬಂದು ಬೇರೆ ರೀತಿ ಇದೆ. ಆಯಿತಾ? ಒಂದು 4-5 ಕ್ಯಾಲ್ಕುಲೇಷನ್ ನಾವು ಮಾಡ್ತೀವಿ. ಇದು ವೀಡಿಯೋಸ್ನ ಮಾಡಿದ್ದೀನಿ. ಪರ್ಸ್ನಲ್ ಇಯರ್ ಅಂತೆ, ಮಹಾದಶ ಅಂತೆ, ಅದಂತೆ ಇದಂತೆ ಅಂದ್ಕೊಂಡು ಒಂದು 4 ಮಾಡ್ತೀವಿ. ಈಗ 2 ಗ್ರಿಡ್ ಬರ್ತಿದ್ದೀನಿ. ಇಲ್ಲೇನು ಮಾಡ್ತಿದ್ದೀರಾ ಅಂದರೆ, ಈಗ ಮಿಸ್ಸಿಂಗ್ ನಂಬರ್ನ ನೋಡ್ತೀರಾ ನೀವು. ಮಾಡ್ತಾ ಇರೋದಂದರೆ ಈಗ ಜನರಲ್ಲಾಗಿ ಈಗ ಪ್ರಾಬ್ಲಮ್ ಆಗ್ತಿರೋದು ಏನಂತ, ಮಿಸ್ಸಿಂಗ್ ನಂಬರ್ಗಳನ್ನ ನೋಡ್ತೀರಾ. ಮಿಸ್ಸಿಂಗ್ ನಂಬರ್ಗಳಿಗೆ ರೆಮಿಡೀಸ್ ಮಾಡ್ತೀನಿ ಅಂತ ಹೇಳ್ತೀರಾ. ಆಯಿತಾ? ಈ ಮಿಸ್ಸಿಂಗ್ ನಂಬರ್ ರೆಮಿಡೀಸ್ ಎಲ್ಲಿ ಸಿಕ್ತು? ಕೆಲವರು ಕ್ರಿಸ್ಟಲ್ ಆಧಾರದ ಮೇಲೆ ಕೊಡ್ತಾರೆ, ಕೆಲವರು ಮಾಮೂಲಿ ಎಲಿಮೆಂಟ್ ಥಿಯರಿ ಮೇಲೆ, ಫೈರ್ ಎಲಿಮೆಂಟ್ ಅದ್ರ ಇದು ಯೂಸ್ ಮಾಡಿ, ಒಂದೇ ನಂಬರ್ ಇದಾಗಿತ್ತು ಅಂದರೆ ಸೂರ್ಯಂಗೆ ಸಂಬಂಧಪಟ್ಟಿದ್ದ ರೆಮಿಡೀಸ್ ಮಾಡಿ, ಅದು ಮಾಡಿ ಇದು ಮಾಡಿ ವಗೇರೆ ಎಲ್ಲನೂ ಕೂಡ ಹೇಳ್ತಾರೆ. ನಾನು ಯಾವಾಗಲೂ ಹೇಳ್ತಿದ್ದೀನಿ ಅಂದರೆ, ಯಾವಾಗ ಏನು ಮಾಡಬೇಕು ಅಂತ. ಆಯಿತಾ? ಈಗ ಎಲ್ಲರಿಗೂ ಪರಿಹಾರಗಳು ಸಿಗುತ್ತೆ. ಆಯಿತಾ? ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ 1000 ಪರಿಹಾರ ಸಿಗುತ್ತೆ. ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡ್ತಿದ್ರೆ 1,00,000 ವೀಡಿಯೋಸ್ಗಳು ಸಿಗ್ತವೆ, ಹಿಂದಿ, ಬೇರೆ ಲ್ಯಾಂಗ್ವೇಜಲ್ಲಿ, ಎಲ್ಲದರಲ್ಲೂ ಕೂಡ. ಕೆಲವರಿಗೆ ಇದು ರಿಸಲ್ಟ್ ಸಿಕ್ಕಿರುತ್ತೆ, ಕೆಲವ್ರಿಗೆ ರಿಸಲ್ಟ್ ಸಿಕ್ಕಿರಲ್ಲ, ಕೆಲವು ಫುಲ್ ಪ್ರಾಬ್ಲಮಲ್ಲಿರ್ತಾರೆ. ಪ್ರಾಬ್ಲಮ್ ಬೇಸ್ಡ್ ರೆಮಿಡೀಸ್ ಬಂದು ಲಾಲ್ ಕಿತಾಬಲ್ಲಿ ಸಿಗುತ್ತೆ. ಲಾಲ್ ಕಿತಾಬ್ ಯಾರಿಗಾರು ಐಡಿಯಾ ಆಯಿತು ಅಂತಂದರೆ ಸಮಸ್ಯೆ ಮೇಲೆ ಪರಿಹಾರ ಡೈರೆಕ್ಟಾಗಿ. ಅಲ್ಲಿ ಸ್ವಲ್ಪ ಮುಂದೆ ಅಡ್ವಾನ್ಸ್ ಆಗಿ ಹೋಗ್ತೀವಿ ಅಂತ ಬಂತು ಅಂತಂದರೆ, ನಿಮ್ಮ ಒಂದು ಗ್ರಹಗಳು, ನಿಮ್ಮ ಕುಂಡಲಿ ಯಾವ ರೀತಿ ಇದೆ, ಯಾವ ಗ್ರಹ ಎಲ್ಲಿತ್ತು, ಹುಟ್ಟಿದಾಗ ಯಾವ ರೀತಿ ಇತ್ತು, ಪ್ರೆಸೆಂಟ್ ಸಿಚುವೇಶನ್ ಯಾವ ಥರ ಇದೆ, ಎರಡನ್ನೂ ಕೋರಿಲೇಟ್ ಮಾಡ್ತೀವಿ. ಆಗ ಯಾವ ರೀತಿ ಇತ್ತು, ಈಗ ಯಾವ ಥರ ಇದೆ ಅಂತ. ಅದ್ರ ಮೇಲೆ ಕೂಡ ನಿಮ್ಮ ಹುಟ್ಟಬೇಕಾದ್ರೆ ಯಾವ ರೀತಿ ಇತ್ತು ಯೋಗಗಳು, ಇವಾಗ ಯಾವ ಜಾಗನ ಯಾವ ಗ್ರಹಗಳು ನೋಡ್ತೀವಿ ಅಂದ್ಕೊಂಡು ರೆಮಿಡೀಸ್ ಕೊಡ್ತಾರೆ. ಡೀಟೇಲ್ಡ್ ಅನಾಲಿಸಿಸ್ ಅದು. ವೇದಿಕ್ ಆಸ್ಟ್ರಾಲಜಿ ಜಾಸ್ತಿ ಯಾರು ಫಾಲೋ ಮಾಡ್ತಾರೆ ಅವರೆಲ್ಲ ಹೇಳೋದು ಇದರಲ್ಲೇ. 3ನೇದು ಬಂದು ದೇವರು. ಹೋಗು ದೇವ್ರು ಮಾಡು, ಪೂಜೆ ಮಾಡಿ, ದೇವ್ರಿಗೆ ಬಂದರೆ ಪವರ್ಫುಲ್ ಇದೆ, ಇದನ್ನು ಮಾಡೋ ಅಂತ ಹೇಳ್ತಾರೆ, ಅದನ್ನು ಮಾಡ್ತಾರೆ. ನ್ಯೂಮರಾಲಜಿ ಟಾಪಿಕ್ ಮಾತ್ರ ಜಾಸ್ತಿ ಕವರ್ ಮಾಡ್ತಿರೋದ್ರಿಂದ, ಮತ್ತು ರೆಮಿಡೀಸ್ ಯಾವ ರೀತಿ ಡಿಸೈನ್ ಮಾಡ್ತಾರೆ, ಯಾರು ಕಲ್ತಿರೋರು, ಕಲಿಬೇಕಿರೋರು ರೆಮಿಡೀಸ್ ಯಾವ ರೀತಿ ಡಿಸೈನ್ ಮಾಡ್ತೀರಾ ಅಂದರೆ, ಫಸ್ಟು ನಿಮಗೆ ಏನು ನಡೀತಿದೆ ಪ್ರೆಸೆಂಟ್ ಮೂಮೆಂಟಲ್ಲಿ, ಇವತ್ತು ನಿಮ್ಮ ಲೈಫಲ್ಲಿ ಏನು ನಡೀತಿದೆ ಅದನ್ನು ತಿಳ್ಕೊಳ್ಳಿ. ಅದು ನಿಮ್ಗೆ ಇಲ್ಲಿ ಕೊಡುತ್ತೆ. ಆಯಿತಾ? ಇದು ಡೀಟೇಲ್ ಕೊಟ್ಟಿಲ್ಲ ನಾನು. ಏನಕ್ಕೆ ಇಲ್ಲ, ನಂಬರ್ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಹುಟ್ಟಿದ ದಿನಾಂಕದಿಂದ ಸ್ಟಾರ್ಟ್ ಮಾಡ್ತೀರಾ, ನಿಮ್ಮ ಕಿಂಗ್ ನಂಬರ್ ಆ್ಯಡ್ ಮಾಡ್ತೀರಾ, ಈ ರೀತಿ ಆ್ಯಡ್ ಮಾಡ್ತಾ ಹೋಗ್ತೀರಿ 7, 8, 9 ಆ ರೀತಿ. ಆಯಿತಾ? ಸೊ ಈ ಒಂದು ಚಾರ್ಟಲ್ಲಿ ಈ ಒಂದು ವ್ಯಕ್ತಿ ಇದೆ. ಇಲ್ಲಿ 2022 2027ವರೆಗೂ 5 ಅಂದರೆ ಬುಧನ ಒಂದು ದೆಸೆ ನಡೀತಾ ಇದೆ ಅಂತ ಅಂದ್ಕೊಂಡು ನಾವು ಅನ್ಕೋತೀವಿ. ಸೊ ಇದು ಈ ವ್ಯಕ್ತಿಗೆ ರಿಸಲ್ಟ್ ಕೊಡಲ್ವಾ, ಚೆನ್ನಾಗಿರಲ್ವಾ ಅನ್ನೋದು ನಮ್ಮ ಕಿಂಗ್ ನಂಬರ್ ಮೇಲೆ ಡಿಪೆಂಡ್. ಸೊ ಯಾವ ಕಿಂಗ್ ನಂಬರಲ್ಲಿ ವ್ಯಕ್ತಿ ಹುಟ್ಟಿರ್ತಾರೆ ಅವರಿಗೆ ಈ ಒಂದು ದಶ ಯಾವ ರೀತಿ ಇರುತ್ತೆ ಅಂತ, ಇದ್ರ ಬಗ್ಗೆ ಸ್ವಲ್ಪ ಐಡಿಯಾ ಬೇಕು. ಎಲ್ಲೂ ಶೇರ್ ಮಾಡಿಲ್ಲ ನಾನು. ಏನಕ್ಕೆ ಅಂತಂದರೆ, ಇದು ಆಲ್ಮೋಸ್ಟ್ ಒಂದು 6-8 ಮಂತ್ಸಿಂದ ಬರೀ ಇದೇ ಆಗ್ತಾ ಇರೋದು. ನಂಬರ್ಸ್ಗಳು ಎಷ್ಟು ಜನ ನನಗೆ ಕಳಿಸಿದ್ದೀರಾ, ಎಲ್ಲ ನಂಬರ್ಸು ಚೆನ್ನಾಗಿರೋದು, ಬಟ್ ನಿಮ್ಗಲ್ಲ. ಆಯಿತಾ? ನಿಮ್ಗಲ್ಲ. ಅದು ನಂಬರ್ ಚೆನ್ನಾಗಿದೆ, ಕಳಿಸಿದ್ದೀರಾ, ಟೋಟಲ್ ಮಾಡಿದ್ದೀರಾ, ಟೋಟಲ್ ಮ್ಯಾಚ್ ಮಾಡಿದ್ದೀರಾ, ವಗೇರೆ. ಬಟ್ ಅದು ನಿಮ್ಗೆ ರಿಸಲ್ಟ್ ಕೊಡುತ್ತಾ ಅಂತಂದರೆ ನಿಮ್ಗಲ್ಲ. ಎಕ್ಸಾಂಪಲ್ಗೆ ಹೇಳ್ತೀನಿ, 17 ನಾನು ವೀಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ, ಅಥವಾ ಆಲ್ಮೋಸ್ಟ್ ಆನ್ಲೈನಲ್ಲಿರೋದೆಲ್ಲ ಏನಂತ, ವರ್ಕ್ ಫ್ರಮ್ ಹೋಮ್ ಅಂಥದ್ದು, MNC ಕಂಪ್ನಿಗಳದು ಇದು ವಗೇರೆ ಇಂಥ ಕಡೆ ಕೆಲಸ ಸಿಗುತ್ತೆ, ಒಳ್ಳೆ ಫೆಸಿಲಿಟಿ ಇರೋಂಥ ಕೆಲಸ ಸಿಗುತ್ತೆ, ಅದು ಇದು ಅಂತಂದ್ಬಿಟ್ಟು. ಬಟ್ ನಾನು ಲೇಬರು ಹೊರಗಡೆ ವರ್ಕ್ ಮಾಡ್ತೀನಿ. ಆಯಿತಾ? ನಾನು ಮ್ಯಾನ್ಯುವಲ್ ಲೇಬರ್ ಅಂದರೆ ಎಲ್ಲ ಕಷ್ಟಪಟ್ಟು ಶ್ರಮಬದ್ಧ ಕೆಲಸ ಮಾಡ್ತೀನಿ ಆ ರೀತಿ. ಜೆಪ್ಟೋದಲ್ಲಿ ಅಥವಾ ಇದರಲ್ಲಿ ಡ್ರೈವರ್ ಅಥವಾ ಡೆಲಿವರಿ ಪಾರ್ಟ್ನರ್ ಅಂತ ಅಂದ್ಕೊಳ್ಳಿ. ಡೆಲಿವರಿ ಬಾಯ್ ತಪ್ಪು, ಡೆಲಿವರಿ ಪಾರ್ಟ್ನರ್ ಅಂದ್ಕೊಳ್ಳಿ. ಸೊ ನೀವು ಮನೆ ಒಳಗಿಲ್ಲ, ನೀವು ಆಯಿತಾ ಓಡಾಡ್ತಾ ಇದ್ದೀರಾ, ಫೆಸಿಲಿಟೀಸ್ ಚೆನ್ನಾಗಿರ್ಬೋದು, ಬಟ್ 17 ನಿಮ್ಗೆ ರಿಸಲ್ಟ್ ಕೊಡ್ತಾ ಇದೆಯಾ? 17
ಬಟ್ ಅಂದ್ರೂ ನಿಮ್ಗೆ ಏನಾಗ್ತಾ ಇರುತ್ತೆ ಅಂದರೆ ರಿಟರ್ನ್ಸ್ ಬರ್ತಾ ಇರುತ್ತೆ. 17 ಏನಾಗ್ತದೆ 8 ಆಗ್ತದೆ. ಸೊ ಮ್ಯಾನ್ಯುಯಲ್ ಆಗಿ ಹಾರ್ಡ್ ವರ್ಕ್ ಮಾಡಿದಾಗ ಕೂಡ ರಿಸಲ್ಟ್ ಬರ್ತಾ ಇರುತ್ತೆ. ಬಟ್ 1-7 ಕಾಂಬಿನೇಷನ್ ಏನಂತ ನೀವು ಆರಾಮಾಗಿರ್ತೀರಾ ಅನ್ನೋಗಿರಬೇಕಿತ್ತು. ಯಾಕಿರಲ್ಲ? ಸುಮಾರು ಜನ ಏನು ಮಾಡ್ತೀರಾ, ಇದನ್ನು ಸೆಲೆಕ್ಟ್ ಮಾಡ್ತೀರಾ. ಏನಕ್ಕೆ ನೀವು ಟೋಟಲ್ ಮ್ಯಾಚ್ ಮಾಡ್ತಾ ಇದ್ದೀರಾ, ಆ ಕಾಂಬಿನೇಷನ್ ಯೂಸ್ ಮಾಡಬೇಕಂತ ಗೊತ್ತಿಲ್ಲ ನಿಮಗೆ. ಒಂದು ವೇಳೆ ನನಗೇನು ರಿಸಲ್ಟ್ ಕೊಡುತ್ತೆ ನಂಗೆ ಗೊತ್ತಿಲ್ಲ ಅಂತ. ಎರಡನೇದು ಈ 3-1 ಇರ್ಬೋದು, 3-5 ಸ್ವಲ್ಪ ಕಾಂಟ್ರವರ್ಷಿಯಲ್ಲು, ಬಟ್ 3-5 ಬಗ್ಗೆ ಹೇಳ್ತೀನಿ ನಾನು, ಆಯಿತಾ. 5-3-5 3-5-3 ಮಾಡಿದ್ದೆ, ಆಯಿತಾ. ಇಲ್ಲಿ ಇದು ಫೈನಾನ್ಷಿಯಲ್ ಸ್ಟಕ್ ಮನಿ ಅದು ಇದು ಅಂತ ಹೇಳ್ತಾರೆ. ಸ್ಟಕ್ ಮನಿ ರೀಸನ್ ಅಂದರೆ ಏನು, ನಿಮಗೆ ಬರಬೇಕಾಗಿರೋ ದುಡ್ಡು ಬಂತು ಅಂತನಾ ಅಥವಾ ದುಡ್ಡೇ ಬರಲ್ಲ ಅಂತನಾ? ಈ ಟಾಪಿಕ್ಕೆಲ್ಲ ಮಾತಾಡಿದಾಗ ಏನಾಗ್ತದೆ, ಸ್ವಲ್ಪ ಕ್ಲಾರಿಟಿ ಬರುತ್ತೆ. ಬಟ್ 3-5 ಯೂಶ್ವಲಿ ಮೂವ್ಮೆಂಟ್ ಕೊಡುತ್ತೆ. 3 ಮತ್ತು 5 ಯಾವ ನಂಬರ್ಸ್ಗಳಿವು? ಒಂದು ಗುರು ಗ್ರಹ, ಒಂದು ಬುಧ ಗ್ರಹ. ಈ ಎರಡಿಗೋಸ್ಕರನೇ ಒದ್ದಾಡ್ತೀರ. ಗುರು ಬಂದ ಅದೃಷ್ಟ, ಇದು ಬಂದು ನಿಮ್ಮ ವ್ಯವಹಾರ ಮಾಡ್ತಾರೋ ಕೆಲಸ, ಬುದ್ಧಿ ಜ್ಞಾನ ಅಂತ. ಕೆಲವರು ಆರ್ಗ್ಯೂ ಮಾಡೋದೇನಂತ ಅಂದರೆ 3 ಮತ್ತು 5 ಎರಡೂ ಕೂಡ ಬುದ್ಧಿ ಸಂಬಂಧಪಟ್ಟದ್ದು. ಸೊ ವಿದ್ಯೆ ಇರೋ ಕಡೆ ಲಕ್ಷ್ಮಿ ಇರೋ ಕಡೆ ಸರಸ್ವತಿ ಇರಲ್ಲ, ಆ ರೀತಿ ಏನೇನೋ ಒಂದು ಲಾಜಿಕ್ ನೋಡಿದೆ. 3+5 8, ಅದರಿಂದ ಡಿಲೇಸ್ ಬರುತ್ತೆ ಅಂತ ಕೆಲವ್ರು ಯಾರೋ ಹೇಳಿರೋದು ನಾನು ನೋಡಿದೆ. ಇನ್ನು ಕೆಲವ್ರು ಏನೇನೇನೋ ಲಾಜಿಕ್ ನಂಗೆ ಹೇಳಿದ್ರಿ. ನನ್ನ ಪ್ರಕಾರ 3-5 ಬಂದು ಯಾವಾಗಲೂ ಅಷ್ಟೇ ನಿಂತಿರೋ ಕೆಲಸಕ್ಕೆ ಮೂವ್ಮೆಂಟ್ ಕೊಡುತ್ತೆ, ನೀವು ಕರೆಕ್ಟಾದ ಟೈಮಲ್ಲಿ ಉಪಯೋಗಿಸಿದ್ರೆ. ಕಂಫರ್ಟೇಬಲ್ ಆಗಿಲ್ಲ, ನಾನು ಇದನ್ನು ಉಪಯೋಗಿಸಲ್ಲ ಅಂದರೆ ಟೋಟಲ್ ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಿ, ಕಾಂಬಿನೇಷನ್ಸ್ಗಳು ನಿಮಗೆ ಸಿಗೋಲ್ಲ, ಆಯಿತಾ. ಇಲ್ಲ, ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಕಾಂಬಿನೇಷನ್ ಯಾವ ರೀತಿ ಇರುತ್ತೆ ಅಂದರೆ, ಎಲ್ಲ ಒಂದು ಕಡೆ ನೀವು ದುಡ್ಡು ಕಾಸು ವಿಷಯದಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಅಂದರೆ ವ್ಯವಹಾರ ಮಾಡೋಷ್ಟು ಕೆಪಾಸಿಟಿ ಇರೋಲ್ಲ ಅಂಥ ವ್ಯಕ್ತಿಗೆ ಈ ನಂಬರ್ ಸಿಕ್ಕಿರುತ್ತೆ. ಬಟ್ 3-5 ಸರಿ ಇಲ್ಲ ಅಂತ ಅಥವಾ ಸರಿ ಅಂತ ಹೇಳಬೇಕಂದ್ರೆ ಇದನ್ನು ನೋಡಬೇಕು, ಯಾವ ವ್ಯಕ್ತಿ ಅದನ್ನು ಯೂಸ್ ಮಾಡ್ತಿದ್ದಾರೆ ಅಂತ. ಎಷ್ಟೊಂದು ಜನ, ನಾನು 3 ನಂಬರ್ ಇದೆ, 3 ನಂಬರಲ್ಲಿ 3-5 ಇದೆ, 3 ನಂಬರ್ಲ್ಲ ನೋಡಿದ್ದೀನಿ, ನನಗೆ ಪ್ರಾಬ್ಲಮ್ಸ್ ಬಂದಿಲ್ಲ, ಬೋಲ್ಡಾಗಿ ಹೇಳ್ತೀನಿ. ತುಂಬ ಜನ ಕೊಟ್ಟಿದ್ದೀನಿ, ನಿಂತಿರೋ ಕೆಲಸಗಳಾಗಿವೆ. ಅದನ್ನು ನಾನು ಎಷ್ಟು ಸಲ ಅಂತ ಆರ್ಗ್ಯೂ ಮಾಡೋಕ್ಕಾಗುತ್ತೆ, ಆರ್ಗ್ಯೂ ಮಾಡೋಕ್ಕಾಗಲ್ಲ. ಸೇಮ್ ಈಗ ಬಂದು ಆಗ್ತಾ ಇರೋದು ರೆಮಿಡೀಸಲ್ಲಿ. ನನಗೆ 9 ಸಂಖ್ಯೆಗಳಿಗೆ ರೆಮಿಡೀಸ್ ಗೊತ್ತು. ನಾನು 9 ಸಂಖ್ಯೆಗಳು ರೆಮಿಡೀಸ್ ಮಾಡ್ತೀನಿ ಅಂತಂದರೆ, ಫಸ್ಟು ಏನು ದೆಸೆ ನಡೀತಾ ಇದೆ, ಇದರ ಒಂದು ರಿಸಲ್ಟ್ ನಿಮ್ಗೆ ಏನು ಕೊಡುತ್ತೆ, ಈ ಟೈಮಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳು ಮಾಡಬೇಕಾ ಮಾಡಬಾರ್ದು. ಈಗ ಇದರ ಇನ್ಫ್ಲುಯೆನ್ಸ್ ನಿಮಗಿದೆ ಅಂತಂದರೆ ಇದು ನೆಗೆಟಿವ್ ಆಗಿರುತ್ತೋ ಪಾಸಿಟಿವ್ ಆಗಿರುತ್ತೋ ಅಂದರೆ ಅದು ನಿಮ್ಮ ಕಿಂಗ್ ನಂಬರ್ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡಿಲ್ಲ, ಎಲ್ಲೂ ಎಕ್ಸ್ಪ್ಲೇನ್ ಮಾಡಿಲ್ಲ. ಇದನ್ನೆಲ್ಲ ಮಾಡ್ತು ಅಂತಂದರೆ ಸುಮಾರು ಜನ ಬರೀ ಸಾಫ್ಟ್ವೇರ್ನ ಅಂದರೆ ಏನು ರಿಪೋರ್ಟ್ ಬರ್ತಿದ್ದು ಅದು ಫಾರ್ವರ್ಡ್ ಮಾಡಿಕೊಂಡೆ ಸುಮಾರು ಸಲ ನನಗೆ ಇದು ರಿಟರ್ನ್ ಬಂದು ಏನೇನೋ ಆಯ್ತದು. ಸೊ ಏನು ಮಾಡಿದೆ, ಕೆಲವು ಇನ್ಫಾರ್ಮೇಷನ್ಸ್ಗಳು ಹೋಗೋದೇ ಬೇಡ ಅಂತಂದ್ಬಿಟ್ಟು ಸ್ಟಾಪ್ ಮಾಡಿದ್ದೆ, ಆಯಿತಾ. 5ನೇ ನಂಬರ್ ಅಂದಷ್ಟು ಜನರಲ್ ಆಗೇನು ಒಳ್ಳೆಯದು. ಹಂಗಾರೆ ಈ ವ್ಯಕ್ತಿ ಇವ್ರಿಗೆ ಸಮಸ್ಯೆ ಆಗೋದೇ ಅಲ್ವಾ ಈ ಟೈಮಲ್ಲಿ. ಸೊ ಈ ಟೈಮಲ್ಲಿ ಹೆಂಗೆ ನಡೀತಿದೆ ಅವ್ರದ್ದು ಟೈಮ್ ಅಂತ ಇನ್ನೂ ಸ್ವಲ್ಪ ಡೀಟೇಲಾಗಿ ನೋಡ್ತೀನಿ ಅಂದರೆ ಏನು ಮಾಡ್ತೀರಾ, ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ 2025 ಈ ವ್ಯಕ್ತಿಯ ಡೇಟ್ ಆಫ್ ಬರ್ತಿಗೆ ಪರ್ಸ್ನಲ್ ಇಯರ್ 8 ಇದೆ, ಸರಿನಾ. ಪರ್ಸ್ನಲ್ ಇಯರ್ 8 ಇದೆ. ಇದು ಮುಂದಿನ ವರ್ಷ ಚೆನ್ನಾಗಿಲ್ಲ. ಸೊ ನಿಮಗೆ ಮಹಾದಶ ಬುಧಂದೇ ನಡೀತಾ ಇದ್ರೂ ಕೂಡ ಮುಂದಿನ ವರ್ಷ ಅವರಿಗೆ ಚೆನ್ನಾಗಿಲ್ಲ. ಪ್ರೆಸೆಂಟ್ ಇಯರ್ ನಂಬರ್ ಏನು 2025 9. ಇದು ಆಲ್ರೆಡಿ ಎಷ್ಟು ಕಾಂಟ್ರವರ್ಸಿಗಳಾಗ್ತಾ ಇವೆ ನೋಡ್ತಾ ಇದ್ದೀರಾ. ಜಗಳ, ರಕ್ತ, ವಾರು, ಗಲಾಟೆ. ಮಂಗಳ ಗ್ರಹ ಏನು ಮಾಡುತ್ತೆ, ಎಲ್ಲ ಕೆಲಸ ಮಾಡ್ತಾಯಿದೆ ವರ್ಷ ಎಲ್ಲನೂ. ಜಗಳ, ಅದು ಮೋಸ ಆಗೋದು, ಅನ್ಯಾಯ, ಚೆನ್ನಾಗಿದ್ದಂಗೆ ಪ್ರಾಬ್ಲಮ್ ಆಗೋದು, ಆಯಿತಾ. ಮ್ಯಾಚಲ್ಲಿ ಗೆದ್ದರು ಬಂದಮೇಲೆ ಖುಷಿ ಇಲ್ಲ, ಒಳಗಡೆ ಜಗಳಗಳು ನಡೀತಾ ಇವೆ. ವಾರವರೆಗೂ ಹೋಯ್ತು, ವಾಪಸ್ ಬಂತು, ಶೇರ್ಸ್ ಎಲ್ಲ ಹೋಯ್ತು. ಈಗ ರಿಸ್ಕ್ ತೊಗೊಳಂಗಿಲ್ಲ, ಅನ್ನೆಸೆಸರಿ ರಿಸ್ಕ್. ಸೊ ಈ ಮೂಮೆಂಟಲ್ಲಿ ಚೇಂಜಸ್ ಆಗಲಿ ಅದೆಲ್ಲ ಏನು ಯೂಸ್ ಇಲ್ಲ ನನಗೆ ಪರ್ಸ್ನಲ್. ಅಂದರೆ ಈ ವರ್ಷ ಪ್ರಾಪರಾಗಿ ನಾವು ಲ್ಯಾಂಡ್ ರಿಲೇಟೆಡ್ ವರ್ಕೇ ಮಾಡೋದ್ರಿಂದ ನಾವೇನು ಮಾಡಿದೆ, ಇಲ್ಲಿ ಫೋಕಸ್ ಮಾಡಿದೆ. ಸೊ 1.5 ಮಂತಿಂದ ನಾನು ಈ ಕಡೆ ಯೂಟ್ಯೂಬ್ ಕಡೆ ಅಷ್ಟೊಂದು ಡೈವರ್ಟು ಆಗಿಲ್ಲ. ನಾನು ಲ್ಯಾಂಡ್ ರಿಲೇಟೆಡ್ ಪುಷ್ ಮಾಡಬೇಕಿತ್ತು, ಪುಷ್ ಮಾಡ್ತಾ ಇದ್ದೀವಿ, ಆಯಿತಾ. ಇನ್ನೊಂದು 2 ಮಂತ್ಸ್ 3 ಮಂತ್ಸ್ ಅಪ್ ಟು ಅಕ್ಟೋಬರ್ವರೆಗೂ ನಾವೇನು ಮಾಡ್ತೀವಿ, ಈ ಒಂದು ಇನ್ಫ್ಲುಯೆನ್ಸ್ನ ಯೂಸ್ ಮಾಡೋಣ ಅಂತ. ಅದು ನಂಗೆ ರಿಸಲ್ಟ್ ಕೊಡ್ತಾ ಇದೆ. ಅದು ನನ್ನ ನಂಬಿಕೆ ಇರಬಹುದು, ಅಥವಾ ನಾವು ಲಾಜಿಕಲಾಗಿ ಹೋಗ್ತಾ ಇರಬಹುದು, ಅಥವಾ ಏನೋ ಟ್ರೈ ಮಾಡ್ತಾ ಇರ್ಬೋದು. ನಮಗಿದು ರಿಸಲ್ಟ್ ಕೊಡ್ತಿದೆ. ತುಂಬ ದಿನದಿಂದ ನಿಂತಿರೋ ಅಂಥದ್ದು ಲ್ಯಾಂಡ್ ರಿಲೇಟೆಡ್ ವಿಷಯದಲ್ಲಿ ಕೊಡ್ತಾ ಇದೆ. ಬಟ್ ಇದು ಲೇಬರ್ ಪ್ರಾಬ್ಲಮ್ಸ್ಗಳು ನಮ್ಗೆ ಆಗ್ತಾಯಿದೆ. ಬಟ್ ಟೀಮ್ಗಳು ಕ್ಲೀನಾಗಿ ಕೆಲಸ ಮಾಡ್ತಾಯಿದೆ ನನಗೆ, ಆಯಿತು. ಸೊ ನಾನೇನು ಮಾಡ್ತೀನಿ, ನಾನು ಲ್ಯಾಂಡ್ಗೆ ಸಂಬಂಧಪಟ್ಟ ಕೆಲಸ ಮಾಡ್ತೀರಾ, ನಾನು ನನ್ನ ಟೈಮ್ ಯಾವ ರೀತಿ ನಡೀತಿದೆ ನೋಡ್ತೀನಿ. ಇಲ್ಲಿ ಈ ಒಂದು ಕೆಲಸಕ್ಕೆ ತಕ್ಕಂಥ ಪರಿಹಾರ ಮಾಡ್ತೀನಿ ಹೊರತು ನಾನು ಮಿಸ್ಸಿಂಗ್ ನಂಬರ್ ರೆಮಿಡೀಸ್ಗಳನ್ನ ಮಾಡಲ್ಲ. ಏನೋ ಒಂದು ಕಾರಣ ಇರುತ್ತೆ, ಈ ನಂಬರ್ ನಿಮಗೆ ಸಿಗಬಾರ್ದು ಅಂತ ಏನೋ ಒಂದು ಪರ್ಟಿಕ್ಯುಲರ್ ಕಾರಣ ಇರುತ್ತೆ, ಅದರಿಂದ ಆ ನಂಬರ್ ನಿಮಗೆ ಸಿಕ್ಕಿರಲ್ಲ. ಒಂದಿನ ನೀವು ಲೇಟಾಗಿ ಒಂದಿನ ಅಥವಾ ಮುಂಚೆ ಹುಟ್ಟಿದರೆ ಈ ಚಾರ್ಟ್ ಬದಲಾಗ್ಬಿಡುತ್ತೆ ಈ ವ್ಯಕ್ತಿಗೆ, ಆಯಿತಾ. ಬಟ್ ಏನೋ ಒಂದು ಕಾರಣ ಇರೋದರಿಂದ, ಏನೋ ಒಂದು ಆಗಬೇಕು ಅನ್ನೋದ್ರಿಂದ ಏನಾಗ್ತದೆ, ಮಿಸ್ಸಿಂಗ್ ನಂಬರ್ಸ್ ಅನ್ನೋವು ಇರ್ತವೆ.
ಸೊ ಮಿಸ್ಸಿಂಗ್ ನಂಬರ್ನ ನಾನು ನೋಡ್ತೀನಿ ಅಂದಾಗ ಮಿಸ್ಸಿಂಗ್ ನಂಬರ್ ನಿಮ್ಮ ಲಕ್ಕಿ ನಂಬರ್ ಆಗಿತ್ತು ಅಂದರೆ ಅದಕ್ಕೆ ಪರಿಹಾರ ಮಾಡಿ ಅಂತ ಹೇಳ್ತಾರೆ. ಇಲ್ಲೇನು ಮಾಡ್ತೀವಿ, ನೇಮು ಮತ್ತು ನಿಮ್ಮ ಒಂದು ಮೊಬೈಲ್ ನಂಬರು ಅಕೌಂಟ್ ನಂಬರೆಲ್ಲ ಇಲ್ಲಿ ಸೆಟ್ ಮಾಡ್ಕೊಬಿಡ್ತೀರಿ ಅಲ್ಲಿಗೆ ಲಕ್ಕಿ ನಂಬರ್ಗೆ. ಅದು ಕೂಡ ಏನು ಜಾಸ್ತಿ ಮಾಡೋಂಗಿಲ್ಲ. ಬಟ್ ಮಿಸ್ಸಿಂಗ್ ನಂಬರ್ ಇತ್ತು ಅಂದರೆ 1 ಇಂದ 2ವರೆಗೂ. ಸಪೋಸ್ ಈ ವ್ಯಕ್ತಿಯ ನಂಬರ್ ಟೋಟಲ್ 6 ಮಿಸ್ಸಿಂಗ್ ಇದೆ, ಇಶ್ಯೂಸ್ ಅದೇ ಬರ್ತವೆ. ಅದು ಬರಬಾರ್ದು ಅಂದರೆ ಏನು ಮಾಡ್ತೀರಾ, ನಂಬರ್ ತರಬೇಕು. ಯಾವ ರೀತಿ ತರ್ತೀರಾ, ಬೆಸ್ಟ್ ವೇ ಬಂದು ನೇಮು, ಸೆಕೆಂಡ್ ಬಂದು ಮೊಬೈಲ್ ನಂಬರ್. ನಾನು ಮೊಬೈಲ್ ನಂಬರ್ ಆಮೇಲೆ ನೇಮ್ ಅಂತ ಹೇಳಲ್ಲ. ನೇಮ್ ನಿಮಗೆ ಎಲ್ಲ ಕಡೆ ಕರೆಯೋವಂಥದ್ದು, ಯಾರು ನಿಮ್ಮ ಫೋನ್ ನಂಬರಿಂದ ಕರೆಯೋಲ್ಲ ಆಯಿತಾ. ಎಮೋಷ್ನಲ್ ಕನೆಕ್ಟ್ ಆಗೋದು ನೇಮಿಂದ. ಸೊ ಇಲ್ಲಿಗೆ ಈ ವ್ಯಕ್ತಿ ಟ್ರೈ ಮಾಡಿದ್ರೆ ಈ 2 ರಿಸ್ಕ್ ತೊಗೋಬೋದು. ಯಾವುದು, ನೇಮು ಮತ್ತು ಮೊಬೈಲ್ ನಂಬರ್ ಎರಡೂ. ಜೊತೆ ನನಗೆ ನಂಬರ್ 6 ಮಿಸ್ಸಿಂಗ್ ಇದೆ, ಅದಕ್ಕೆ ರೆಮಿಡೀಸು ಮಾಡ್ತೀನಿ ಅಂತಂದರೆ ಆ 666 ಎಫೆಕ್ಟ್ ಏನಿರುತ್ತೆ ಇದು ಕಾಣಿಸುತ್ತೆ. ಡಿಪೆಂಡಿಂಗ್ ಆನ್ ಅವರ ದಶ ಯಾವ ರೀತಿ ನಡೀತಾ ಇರುತ್ತೆ ಅದ್ರ ಮೇಲೆ, ಅಥವಾ ಆ ಒಂದು ಟೈಮಿಂಗ್ ನಡೀತಾ ಇರುತ್ತೆ ಆ ರೀತಿ. ಸೊ ರೆಮಿಡೀಸ್ ಪರ್ಫಾರ್ಮ್ ಮಾಡಬೇಕಾದ್ರೆ, ಇದು ರೆಮಿಡೀಸ್ ಮಾಡಬೇಕಾದ್ರೆ ಇವತ್ತು ನನಗೇನಾಗ್ತಿದೆ, ನಾನು ಏನು ಮಾಡ್ತಾಯಿದ್ದೀನಿ, ಮಾಡ್ತಾ ಇರೋ ಕೆಲಸ ಸರಿ ಇದೆಯಾ ನೋಡಬೇಕು ಆಯಿತಾ. ಲಾಸ್ಟ್ ಇಯರು ನಂಬರ್ 8, ಅಲ್ಲೂ ಕೂಡ ನಮಗೆ ಕಬ್ಬಣ, ಕಾಂಕ್ರೀಟ್, ಸಿಮೆಂಟ್ ಎಲ್ಲ ಕೂಡ ಅದೇ ಸಂಬಂಧಪಟ್ಟಂಗೆ. ನಂಬರ್ 8 ಏನಾಯಿತು, ಡಿಲೇ ಕೊಡಬೇಕು. ನಮ್ಮದು ಡಿಲೇಸ್ ಆಯಿತು ಆಯಿತಾ. ನಾವೇನು ಮಾಡಿದ್ವಿ, ಕ್ಯೂರಿಂಗ್ ಪೀರಿಯಡ್ ಏನಿರುತ್ತೆ, ಅಂದರೆ ಕಾಂಕ್ರೀಟ್ನ ಡಂಪ್ ಮಾಡಿದ್ಮೇಲೆ ಮಾಸ್ ಲೆವೆಲಲ್ಲಿ ಕಾಂಕ್ರೀಟ್ ಇರುತ್ತೆ, ಜಾಸ್ತಿ ಇರುತ್ತೆ ನಮ್ಮದು. ಸೊ ಅದು ಕ್ಯೂರಿಂಗ್ ಪೀರಿಯಡ್ ಮತ್ತು ಕಾಂಕ್ರೀಟಿಗೆ ಟೈಮ್ ಏನಿರುತ್ತೆ ಅದನ್ನು ನಾವು ಈ ಟೈಮಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ವಿ. ಎಸ್ಪೆಷಲಿ ಎಂಡಿಂಗ್ ಆಫ್ ದಿ ಇಯರಲ್ಲಿ ನಾವು ಫಾಲೋ ಮಾಡ್ತೀವಿ. ರಿಸಲ್ಟ್ ಕೊಟ್ಟಿದೆ. ಏನಕ್ಕೆ ಅಂದರೆ ನನಗೆ ಲೈಫಲ್ಲಿ ಏನೂ ವರ್ಕೇ ಆಗಿಲ್ಲ ಅಂತಂದಾಗ ನನಗೆ ಹೆಲ್ಪ್ ಆಗಿದ್ದೆ ಆಸ್ಟ್ರಾಲಜಿ. ಟ್ರೈ ಮಾಡಿ ನೋಡೋಣ ಇದ್ರದ್ದು ಒಂದು ದಾರಿಲಿ. ಲೆಕ್ಕಾಚಾರ ಹಾಕಿ ವ್ಯವಹಾರ ಮಾಡ್ತೀವಿ, ಲೆಕ್ಕಾಚಾರ ಹಾಕಿ ಇದು ಮಾಡ್ತೀವಿ, ಅಗ್ರಿಮೆಂಟ್ಸ್ ಮಾಡ್ತೀವಿ, ಫ್ರೆಂಡ್ಸ್ಗಳ ಹತ್ರ ಕೂತ್ಕೊಂಡು ಕಂಡೀಷನ್ಸ್ ಮಾತಾಡ್ತೀವಿ, ಕೊಡೋದು ತಗೊಳ್ಳೋದು ಮಾತಾಡ್ತೀವಿ. ಮುಂದೆ ಏನಾಗ್ಬೋದಪ್ಪ ಅಂತ ಯಾಕೆ ನೋಡಬಾರ್ದು ಅಂತ ಅಂದ್ಬಿಟ್ಟು ನಾನು ನೋಡ್ತಿದ್ದೆ ಆಯಿತಾ. ಎಲ್ಲರಿಗೂ ನಾನು ಹೇಳಿದ್ದೀನಿ, ಏನೋ ಕಲ್ತ್ವಿ ಎಲ್ಲದಕ್ಕೂ ಇದನ್ನು ಉಪಯೋಗಿಸಿ ಆ ರೀತಿ ಹೋಗ್ಬೇಡಿ ಅಂತ. ಬಟ್ ಎಲ್ಲ ಒಂದು ಕಡೆ ನನಗೆ ಈ ಮಾಡೋ ಕೆಲಸನ ಯಾವ ರೀತಿ ಇದನ್ನು ಉಪಯೋಗಿಸ್ಬೋದು, ಫ್ಯೂಚರ್ ಹೆಂಗಿರುತ್ತೆ ನಾ ಮಾಡ್ತಾರೋ ಕೆಲಸದಲ್ಲಿ. ಸೊ ನೀವು ಯೂಶ್ವಲಿ ಕ್ರಾಸ್ ಚೆಕ್ ಮಾಡ್ತಾ ಇದ್ವಿ. ಸೊ ಫಸ್ಟ್ 3 ಮಂತ್ಸ್ ಐಡ್ಲಾಗಿದ್ವಿ, 6 ಮಂತ್ಸಿಂದ ಇದು ಮಾಡಿದ್ವಿ. ಆಲ್ಮೋಸ್ಟ್ ಒಂದು 14-16 ದಿನ ನಿನ್ನೆ ಇದು ಲಾಸ್ಟ್ ವೀಕ್ ಪೂಜೆ ಗೀಜೆ ಅಂದ್ಕೊಂಡು ಹೋದ್ವಿ. ಏನಕ್ಕೆ ಈ ಟೈಮಲ್ಲಿ ಅವೆಲ್ಲ ಬೇಕು, ಈ ಟೈಮಲ್ಲಿ ಅವೆಲ್ಲ ಮಾಡಬೇಕು, ಸಿಕ್ಕಿದ್ದವರೆಲ್ಲ ಕೈ ಬಿಡಬೇಕು, ಆ ರೀತಿ ಒಂದು ಟೈಮ್ ಇದು ಈ ಒಂದು ವರ್ಷ. ನಮಗೆ ರಿಸಲ್ಟ್ ಬಂತು. ನಾನು ಸ್ವಂತ ಇದೇ ರೀತಿ ಯೂಸ್ ಮಾಡಬೇಕಾದ್ರೆ ಸೊ ನಾನು ನಿಮ್ಗೆ ಇದನ್ನೇ ಹೇಳ್ತೀನಿ, ಇದರ ಐಡಿಯಾ ಬೇಕೇ ಬೇಕಾಯ್ತಾ. ಯಾವ ಟೈಮ್ ನಡೀತಾ ಇದೆ ಆ ಒಂದು ಟೈಮ್ ಇಲ್ದೇ ನೀವು ಡಿಸೈಡ್ ಮಾಡೋಕ್ಕೆ ಹೋಗಬೇಡಿ. ಮಿಸ್ಸಿಂಗ್ ನಂಬರ್ ರೆಮಿಡೀಸ್ಗೆ ಎಲ್ಲನೂ ಮಾಡ್ತೀನಿ ಅಂದರೆ 9ಕ್ಕೂ 9 ಗ್ರಹ ಒಂದು ಇದು ಸಿಗ್ತವೆ, ಏನು ಕ್ರಿಸ್ಟಲ್ಸ್ಗಳು ಸಿಗ್ತವೆ, ರೆಮಿಡೀಸ್ಗಳು ಸಿಗ್ತವೆ. ದಾನ ಎಲ್ಲ ಬಿಟ್ಬಿಟ್ಟಿದ್ದೀರಾ, ಡೊನೇಷನ್ ಮಾಡೋದ್ರಿಂದ ಸುಮಾರು ಗ್ರಹಗಳು ಸ್ಟ್ರಾಂಗ್ ಆಗ್ತವೆ ನೀವು ದಾನ ಮಾಡೋದ್ರಿಂದ. ಕರ್ಣನ ಸ್ಟೋರಿ ನಿಮ್ಗೆ ಗೊತ್ತಿರೋ, ಏನಕ್ಕೆ ನಂಬರ್ 9 ಈ ವರ್ಷ ಅದಕ್ಕೆ ಹೇಳ್ತಾ ಇದ್ದೀನಿ. ಕರ್ಣ ಎಷ್ಟು ದಾನ ಮಾಡಿದ್ದ ಅಂದರೆ ಆ ಪುಣ್ಯ ಎಷ್ಟಿತ್ತು ಅಂತಂದರೆ ಸಾಯೋ ಟೈಮಲ್ಲೂ ಸಾವು ಸಿಕ್ಕಲೇ ಇಲ್ಲ ಆಯಿತಾ. ಕೊನೆಗೆ ಕೃಷ್ಣ ಬಂದು ಕಳಿಸಿರೋ ಪುಣ್ಯ ಎಲ್ಲ ನನಗೆ ದಾನ ಮಾಡು ಆ ಥರ ಹೇಳಿ ಸಾವಾಗಿದ್ದು. ಸೊ ಈ ಟೈಮಲ್ಲಿ ದಾನಾಗಿನ ಆ ರೀತಿ ಹೋಗಬೇಕು. ಆ ರೀತಿ ನಿಮಗೆ ಯಾವ ಒಂದು ವರ್ಕ್ ಅಥವಾ ಯಾವ ಒಂದು ಟೈಮಲ್ಲಿ ನಿಮಗೆ ಅಂತ ಏನು ಮಾಡ್ತಿದ್ದೀರಾ ಅದನ್ನು ಯೋಚನೆ ಮಾಡಿ. ಜನ್ರಲ್ಲಾಗಿ ಎಲ್ಲನೂ ಮಾಡೋಂಗಿತ್ತು ಅಂದರೆ 1000 ಬುಕ್ಸ್ಗಳಿವೆ, 1000 ಇನ್ಫಾರ್ಮೇಷನ್ಸ್ ಇವೆ. ಅದೆಲ್ಲನೂ ನಾವು ಮಾಡೋದ್ರಿಂದ ನಮಗೆ ಎಲ್ಲಿಗೂ ಹೋಗಲ್ಲ ಲೈಫು. ಸ್ವಲ್ಪ ದಿನ ಈ ಕಡೆ ಹೋಗ್ತೀವಿ, ಸ್ವಲ್ಪ ದಿನ ಈ ಕಡೆ ಹೋಗ್ತೀವಿ, ಸ್ವಲ್ಪ ದಿನ ಈ ಕಡೆ ಹೋಗ್ತೀವಿ, ಆ ರೀತಿ ಅಲ್ಲ. ಒಂದು ಪರ್ಟಿಕ್ಯುಲರ್ ಮೆಥಡ್ನ ಯೂಸ್ ಮಾಡಿ, ಅಥವಾ ಏನು ಯೂಸ್ ಮಾಡ್ತಿರೋದ್ರಲ್ಲಿ ಕ್ಲೀನಾಗಿ ತಿಳ್ಕೊಳ್ಳಿ ಆಯಿತಾ. ರೆಮಿಡೀಸ್ ಕೊಡೋದು ಎಷ್ಟೊತ್ತು, ಏನಿದ್ರು ಹೊಸದಂತ ಏನಿಲ್ಲ, ಇದು ಆಲ್ರೆಡಿ ಎಲ್ಲರೂ ಕಲ್ತಿರೋವಂಥದ್ದೇ. ವರ್ಷಗಳಿಂದನೂ ಇದೇ ವಿದ್ಯೆ ಇದೆ, ಇದೇ ಟಾಪಿಕ್ಸ್ ಇವೆ, ಮುಂದೇನೂ ಇದೇ ಇರುತ್ತೆ. ಕೆಲವರು ಜಾಸ್ತಿ ಮಾತಾಡ್ಬೋದು, ಕೆಲವರು ಕಮ್ಮಿ ಮಾತಾಡ್ಬೋದು, ಕೆಲವರು ಅನ್ನೆಸೆಸರಿ ಮಾತಾಡ್ಬೋದು. ಇಲ್ಲ ಎಲ್ಲೋ ಒಂದು ಕಡೆದು ರಿಸರ್ಚ್ ಥರ ಇರಲಿ, ಇನ್ಫಾರ್ಮೇಷನ್ಸ್ ಇರಲಿ, ಜನ ಇದ್ರ ಬಗ್ಗೆ ಯೋಚನೆ ಮಾಡಲಿ ಅಂತ ಕೂಡ ಕೆಲವರು ಮಾತಾಡಬಹುದು. ಇದ್ರ ಬಗ್ಗೆ ಯೋಚನೆ ಮಾಡಲಿ ಅಂತ ನನ್ನ ಇಂಟೆನ್ಷನ್ ಇರೋದು ಅದೇ. ನೀವು ಇದ್ರ ಬಗ್ಗೆ ಯೋಚನೆ ಮಾಡಿ ಆಮೇಲೆ ಫಾಲೋ ಮಾಡೋದು. ಕುರುಡರ ಥರ ಅಥವಾ ಸರಿ ತಪ್ಪು ಇಷ್ಟ ಆಯಿತು ನನಗೆ ಕೇಳೋಕ್ಕೆ ಅಂತ ಫಾಲೋ ಮಾಡೋದಲ್ಲ, ಅಥವಾ ಯಾರೋ ಹೇಳಿದ್ರು ಕಷ್ಟದಲ್ಲಿದ್ದೀನಿ ಏನೋ ಒಂದು ಮಾಡಿಬಿಡೋಣ ಆ ರೀತಿ ಮಾಡೋಕ್ಕೆ ಹೋಗಬೇಡಿ ಆಯಿತಾ. ಬುದ್ಧಿಜೀವಿಗಳು ವರ್ಷಾನುಗಟ್ಟಲೆ ಕಷ್ಟಪಟ್ಟಿರ್ತೀರ, ನಿಮ್ಮದೇ ಆದ ಒಂದು ಐಡೆಂಟಿಟಿ ಬಿಲ್ಡ್ ಮಾಡಿರ್ತೀರ, ನಿಮ್ಮದೇ ಆದ ಒಂದು ಸಂಸಾರ ಇರುತ್ತೆ, ನಿಮ್ಮದೇ ಆದ ಒಂದು ಕಮಿಟ್ಮೆಂಟ್ ಇರುತ್ತೆ, ನಿಮ್ಮದೇ ಆದ ಒಂದು ಕ್ಯಾರೆಕ್ಟರ್ ಇರುತ್ತೆ. ಏನಕ್ಕೆ ಅಂದರೆ ಅದೆಲ್ಲನೂ ಕೂಡ ನಿಮಗೆ ಇಲ್ಲಿಂದ ಸಿಗೋದು, ಡೇಟ್ ಆಫ್ ಬರ್ತಿಂದ. ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಏನಿರುತ್ತೆ ಅಥವಾ ಚಾರ್ಟ್ ಏನಿರುತ್ತೆ ಅದು ನಿಮ್ಮ ತನನ ತೋರಿಸುತ್ತೆ. ನಿಮಗೆ ಗೊತ್ತಿರಲ್ಲ ನೀವು ಯಾಕೆ ಆ ರೀತಿ ಇರ್ತೀರಾ ಅಂತ. ಸೊ ನಾನು ಯಾವಾಗಲೂ ಚಾರ್ಟ್ ನೋಡ್ತೀನಿ, ಓಕೆನಾ. ಚಾರ್ಟ್ ನೋಡಿ ಇಲ್ಲಿ ಆ ರೆಮಿಡೀಸ್ ಮಾಡಬೇಕಾ ಮಾಡಬಾರ್ದಾ ಆ ರೀತಿ. ಮತ್ತು ಲೋಶೋ ಗ್ರಿಡಲ್ಲಿ ಬ್ಯಾಲೆನ್ಸ್ ಔಟ್ ಆಗಿದ್ರೆ ಈಗ ನಂಬರ್ 5 ಕೂಡ ಇದೆ, ನಂಬರ್ 8 ಕೂಡ ಕಾಣಿಸ್ತಾ ಇದೆ. ಎರಡೂ ಒಂದಕ್ಕೊಂದಕ್ಕೆ ಅಡ್ಜಸ್ಟ್ ಆಗ್ತವೆ ಆಯಿತಾ. ನಂಬರ್ 8 ಜಾಸ್ತಿ ಇತ್ತು, 5 ಇಲ್ಲ ಅಂದರೂ ಕೂಡ 5 ಎನರ್ಜಿ ಏನಿರ್ತದೆ ಮ್ಯಾಚ್ ಆಗುತ್ತೆ. ರೂಲ್ಸ್ ಇದೆ,
ಇದಿಲ್ಲ ಅಂದರೆ ಅದು, ಅದಿಲ್ಲ ಅಂದರೆ ಇದು ಅಂತ. ಬಟ್ ನಂಬರ್ 8 ಬೇರೆ ರೀತಿ ಇರುತ್ತೆ. ಇಲ್ಲೇನು ಮಾಡ್ತಾ ಇದ್ದಾರೆ ಅಂತಂದರೆ ಆ ಇನ್ಫಾರ್ಮೇಷನ್ಸ್ಗಳು ಜಾಸ್ತಿ ಎಲ್ಲೂ ಶೇರ್ ಆಗಿಲ್ಲ. ಅವಶ್ಯಕತೆ ಇಲ್ಲ ನಾನು ಅದ್ರದ್ದು ಮಾಡ್ತೀನಿ ಇದ್ರದ್ದು ಮಾಡ್ತೀನಿ, ಅದು ಬೇಕು ಇದು ಬೇಕು ಅಂತ. ಅಥವಾ ಯಾವುದೋ ಒಂದು ನಂಬರ್ ನಿಮಗೆ ಅಗೇನ್ಸ್ಟ್ ಇರುತ್ತೆ, ಯಾವುದೋ ಒಂದು ನಂಬರ್ ನಿಮಗೆ ಇಷ್ಟ ಇಲ್ಲ, ಅದು ರೆಮಿಡೀಸ್ ಮಾಡಬೇಕಾ ಮಾಡಬಾರ್ದಾ ಅದು ಕೂಡ ಗೊತ್ತಿರಬೇಕು. 3ನೇದು, ಯಾವ ಕೆಲಸ ನೀವು ಮಾಡ್ತಿರ್ತೀರ ಅಥವಾ ಈ ಒಂದು ಟೈಮಲ್ಲಿ ನಿಮಗೆ ಏನು ಮಾಡಿದ್ರೆ ಒಳ್ಳೆಯದು, ಅದಕ್ಕೆ ಸಂಬಂಧಪಟ್ಟಂತೆ ರೆಮಿಡೀಸ್ಗಳು ಮಾಡಿ. ಸೊ ಈ ವ್ಯಕ್ತಿ ನಾನೇನಂತ ಹೇಳ್ತೀನಿ, ಮುಂದೆ ಟೈಮ್ ತುಂಬ ಚಾಲೆಂಜಿಂಗ್ ಟೈಮ್ ಇದೆ. 2 ಇಯರ್ಸ್ ಕರೆಕ್ಟಾಗಿಲ್ಲ, 1.5 ಇಯರ್, ಪ್ರೆಸೆಂಟ್ ಇಯರು ಚೆನ್ನಾಗಿಲ್ಲ, ಫ್ಯೂಚರ್ದು ಚೆನ್ನಾಗಿಲ್ಲ. ಸೀದಾ ಬಂದು ನಂಬರ್ 9 ಸಂಬಂಧಪಟ್ಟಂಥ ರೆಮಿಡೀಸ್ ಏನಿರುತ್ತೆ ಅದನ್ನು ಮಾಡಿ ಅಂತ ಇಲ್ಲಿ ನೋಡಿದ್ರೆ. ಬಟ್ ಟೈಮ್ ಆಫ್ ಬರ್ತ್ ಆ್ಯಕ್ಯುರೇಟಾಗಿ ಕೊಟ್ಟು ನಿಮ್ಮ ಒಂದು ಹುಟ್ಟಿದ ಸ್ಥಳ ಕೊಟ್ಟರಿ ಅಂತಂದರೆ ಅಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಜಾಸ್ತಿ ಬರ್ತವೆ. ನಕ್ಷತ್ರಗಳ ಬಗ್ಗೆ ಸ್ವಲ್ಪ ಹೋಗಬಹುದು, ಗ್ರಹಗಳ ಬಗ್ಗೆ ಹೋಗ್ಬೋದು, ಗ್ರಹಗಳ ದೃಷ್ಟಿ ಬಗ್ಗೆ ಹೋಗ್ಬೋದು. ಗ್ರಹಗಳ ಮೂವಿಂಗ್ ಇರುತ್ತೆ, ಮೂಮೆಂಟ್ ಇರುತ್ತೆ, ಅಲ್ಲಿ ಡಿಗ್ರಿಗಳು ಕೂಡ ಸಿಗುತ್ತೆ. ಒಂದಷ್ಟು ಇನ್ಫಾರ್ಮೇಷನ್ ಜಾಸ್ತಿ ಇರುತ್ತೆ ಅಲ್ಲಿ. ಇವತ್ತು ಗ್ರಹಗಳ ಸಂಚಾರ ಆಗ್ತಾ ಇರುತ್ತೆ, ಇವತ್ತು ಒಂದು ಚಾರ್ಟ್ ಇರುತ್ತೆ, ಹುಟ್ಟಿದಾಗ ವ್ಯಕ್ತಿಯ ಒಂದು ಚಾರ್ಟ್ ಇರುತ್ತೆ. ಕಂಪೇರ್ ಮಾಡಿದ್ರೆ ಇನ್ಫಾರ್ಮೇಷನ್ ಇನ್ನೂ ಜಾಸ್ತಿ ಸಿಗುತ್ತೆ, ಆಯಿತಾ. ಬಟ್ ನಾನು ಕನ್ಸಲ್ಟೇಷನ್ ಕಡೆ ಯಾವತ್ತೂ ಡೈವರ್ಟ್ ಆಗಿಲ್ಲ. ಕನ್ಸಲ್ಟೇಷನ್ಸ್ನ ಇಂಟೆನ್ಷನ್ ಕೂಡ ಇರಲಿಲ್ಲ. ಕಲಿಸೋಣ ಅಂತ ಟ್ರೈ ಮಾಡಿದೆ, ಬಟ್ ಎಲ್ಲೋ ಒಂದು ಕಡೆ ಕನ್ವೆ ಮಾಡೋಕ್ಕಾಗ್ತಿಲ್ಲ ನನಗೆ. ಡಿಸ್ಕಷನ್ಸ್ ಆಗೋದನ್ನು ಸಿಂಗಲ್ ವೀಡಿಯೋಸ್ ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ನಾನೇನು ಹೇಳಬೇಕು ಅಥವಾ ಎಲ್ಲರಿಗೂ ನಾನು ಹೇಳೋದು ಅರ್ಥ ಆಗದೆ ಇರಬಹುದು, ಅಥವಾ ಅರ್ಥ ಆಗ್ತದೆ, ಡೌಟ್ ಬರುತ್ತೆ, ಡೌಟ್ ಕ್ಲಿಯರ್ ಮಾಡೋದಕ್ಕೆ ನನಗೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ತಿಲ್ಲ, ಆಯಿತಾ. ನಾನು ಅಂದ್ಕೊಂಡಿದ್ದು ಸ್ಟಾರ್ಟಿಂಗ್ ಏನಂತ ಒಂದಷ್ಟು ನೇಮ್ಸ್ಗಳದ್ದು ಅಪ್ಡೇಟ್ ಮಾಡಿಬಿಡೋಣ, ಒಂದಷ್ಟು ಇನ್ಫಾರ್ಮೇಷನ್ಸ್ ಅಪ್ಡೇಟ್ ಮಾಡಿಬಿಡೋಣ, ಸೊ ದಟ್ ಜನಗಳು ಚೆಕ್ ಮಾಡ್ಕೊಂಡು ಯೂಸ್ ಮಾಡಲಿ ಅಂತ. ಈಗ ರಾಂಗ್ ಟೈಮಲ್ಲಿ ರಾಂಗ್ ರೆಮಿಡೀಸ್ ಮಾಡ್ತಾಯಿದ್ದೀರಾ, ಮಾಡಬೇಡಿ ಅಂತಂದರೆ ಇಲ್ಲ ಪರಿಹಾರ ಅಂತ ಹೇಳಿದರೆ ಇದಕ್ಕೇನು ರೂಲ್ಸ್ ಇಲ್ಲ ಅಂತ ವಾದ ಮಾಡ್ತಾರೆ. ಇಲ್ಲಿ ಕೆಲವರು ಏನು ಮಾಡ್ತಾರೆ, ಎಲ್ಲನೂ ಮಾಡ್ತೀನಿ ನಾನು ಅಂತ. ಎಷ್ಟೊಂದು ಜನ ನೋಡಿದ್ದೀನಿ, ನಮ್ಮ ಮನೆಗಳಲ್ಲೂ ನಾನು ಸಿಕ್ಕಾಬಡೆ ನೋಡಿದ್ದೀನಿ ಇದನ್ನು. ವಯಸ್ಸಾಗೋರ್ಗೂ ನಮ್ಮ ಮನೇಲಿ ಯಾರೂ ಫಾಲೋ ಮಾಡಲೇ ಇಲ್ಲ. ವಯಸ್ಸಾಗ್ತಾ ಸಿಕ್ಕಾಬಡೆ ಫಾಲೋ ಮಾಡೋ ಸ್ಟಾರ್ಟ್ ಮಾಡಿದ್ರು. ಇರೋ ನಿಮ್ದಿನೂ ಹಾಳು ಆ ರೀತಿ. ಎಲ್ಲ ಒಂದು ಕಡೆ ನಾವೇನೋ ಮಾಡಿದ್ವಿ ಅಂದರೆ ರಿಸಲ್ಟ್ ಬಂದೇ ಬರುತ್ತೆ, ಒಳ್ಳೆಯದು ಕೆಟ್ಟದ್ದು ಏನಾದರೂ ಸರಿ. ಕೆಲವು ಸಲ ನಾನು ಹೇಳ್ತೀನಿ ಸ್ವಲ್ಪ ವೆಯ್ಟ್ ಮಾಡಿ ಅಂತ. ನಿಮಗೆ ಅನ್ನಿಸ್ಬಹುದು ಏನೂ ಮಾಡ್ತಿಲ್ವಲ್ಲಪ್ಪ ಅಂತ. ಆ ಟೈಮಲ್ಲಿ ನೀವೇನು ಮಾಡದೇ ಇರೋದೇ ನಿಮಗೆ ಲಾಭ ಆಗುತ್ತೆ. ಸೊ ಎಲ್ಲ ಸಲ ನಾವೇನೇ ಮಾಡಿದ್ರೆ ಮಾತ್ರ ಸಿಗುತ್ತೆ, ಹಠದಿಂದ ಮಾತ್ರ ಜೀವನ ಆ ರೀತಿ ಇಲ್ಲ. ಕೆಲವು ಸಲ ಕಾಯೋದ್ರಲ್ಲೂ ಕೂಡ ನಿಮಗೆ ಲಾಭ ಇರುತ್ತೆ. ಎಲ್ಲ ಇನ್ವೆಸ್ಟ್ ಮಾಡ್ತೀರಾ, ಸ್ಟಾಕಲ್ಲಿರೋಂಥವ್ರು ವೆಯ್ಟ್ ಮಾಡ್ತೀರಾ, ಹಾಕ್ಬಿಟ್ಟಿದ್ದೀನಿ ದುಡ್ಡು, ಇರಿ ನಾಳೆ ಒಂದು ಸಲ ಬೈ ಮಾಡೋಣ, ಸೆಲ್ ಮಾಡೋಣ, ಚೇಂಜ್ ಮಾಡೋಣ, ಪೋರ್ಟ್ಫೋಲಿಯೋ ಅಪ್ಡೇಟ್ ಮಾಡೋಣ, ಈ ಥರ ಮಾಡ್ತಾನೆ ಇದ್ದರೆ ಏನಾಗುತ್ತೆ. ಸೊ ಈ ಕ್ಯಾಲ್ಕುಲೇಷನ್ ಏನಿರುತ್ತೆ, ಈ ಕ್ಲಾರಿಟಿ ಏನಿರುತ್ತೆ, ಅದು ನಾಲೆಡ್ಜಿಂದನೇ ಬರೋದು. ನಾವು ಮಾಡಬೇಕಾ ಮಾಡಬಾರ್ದಾ, ಸರಿನಾ ತಪ್ಪೋ, ಇದು ಬೇಕಾ ಬೇಡ, ಆಯಿತಾ. ಅದರ ಒಂದು ಪ್ರಯತ್ನ ನಾನು ಮಾಡಿದ್ದೀನಿ ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡೋಕ್ಕೆ. ನೀವು ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ಹೌದು ಹೇಳ್ತಾರೆ, ಹೌದು ನಿಮ್ಗೆ ಅನಿಸುತ್ತೆ, ಹೌದು ನಿಮ್ಗೆ ಆಸೆ ಆಗುತ್ತೆ. ಏನೋ ಕೇಳಿ ಏನೋ ಒಂದು ತಿಳಿದಷ್ಟು ಅದನ್ನೇನೋ ಮಾಡಿಬಿಡ್ಬೇಕು ಅನ್ನೋ ಆಸೆ ಮನುಷ್ಯನಿಗೆ. ನಮ್ಮ ತಲೆ ಕೇಳಿದ ಮತ್ತು ಕೇಳಲ್ಲ. ನೀವು ಯಾವುದೋ ಒಂದು ಕೇಳಿದ್ರಿ ಅಂದರೆ ಅದ್ರ ಬಗ್ಗೆ ನಾವೇನೋ ಮಾಡಲೇಬೇಕು. ಅದು ಇರೋದೇ ಆ ರೀತಿ, ನಾವು ಬೆಳೆದಿರೋದೇ ಆ ರೀತಿ, ಮನುಷ್ಯನ ತಲೆ ಕೆಲಸ ಮಾಡೋದೇ ಆ ರೀತಿ. ಯಾವತ್ತೂ ನಮ್ಮನ್ನು ಕಾಪಾಡೋಕ್ಕೆ, ನಮಗೆ ಕಂಫರ್ಟ್ ಕೊಡೋಕ್ಕೆ ನಮ್ಮ ಬ್ರೈನ್ ಕೆಲಸ ಮಾಡುತ್ತೆ. ನಮ್ಮ ಮನಸ್ಸು ಯಾವತ್ತೂ ನಮಗೆ ಅಗೇನ್ಸ್ಟಾಗಿ ಕೆಲಸ ಮಾಡಲ್ಲ, ಆಯಿತಾ. ಅದು ಯಾವಾಗ ನಾನು ಕಂಫರ್ಟ್ ಕೊಡೋಕ್ಕೆ, ನಿಮಗೇನು ಅನ್ನಿಸ್ತು ಇದನ್ನು ಮಾಡೋದ್ರಿಂದ ನಿಮಗೆ ರಿಸಲ್ಟ್ ಬರುತ್ತೆ, ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಯಾವ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ರಿ, ಆ ಟೈಮಲ್ಲಿ ಸ್ಟಾರ್ಟ್ ಮಾಡಬೇಕಿತ್ತ ಮಾಡಬಾರ್ದ, ದಿಕ್ಕುಗಳು, ಅದರ ಇಂಪಾರ್ಟೆನ್ಸ್ ಏನು, ಯಾವ ಜಾಗದಲ್ಲಿ ಮಾಡ್ತಿದ್ದೀರಾ. ಪೂಜೆ ಶುರು ಮಾಡ್ತೀನಿ ನಮ್ಮ ಮನೇಲಿರೋ ವ್ಯಕ್ತಿಗಳೆಲ್ಲರೂ ಫಾಲೋ ಮಾಡ್ತಾರಾ, ಮನೆ ಯಾವ ರೀತಿ ಮೇಂಟೈನ್ ಮಾಡ್ತಿದ್ದೀರಾ, ಎನರ್ಜಿ ಯಾವ ರೀತಿ ಕ್ಯಾರಿ ಮಾಡ್ತಾಯಿದ್ದೀರಾ, ಸ್ವಂತ ಮನೆ, ಬಾಡಿಗೆ ಮನೆ, ಪೂಜೆ ರೂಮ್ ನಿಮ್ಮ ಫೇಸಿಂಗ್, ಈ ಥರ ಎಲ್ಲ ನೋಡ್ತಾ ಹೋಗ್ತೀವಿ ಅಂದರೆ ಸಿಕ್ಕಾಬಡೆ ದೊಡ್ಡ ರೂಲ್ಸ್ ಇದೆ. ನೀವೇನೇ ಸಣ್ಣ ಕೆಲಸ ಮಾಡೋಕ್ಕೂ ಸಿಕ್ಕಾಬಡೆ ಪ್ರಾಪರ್ ಒಂದು ರೂಲ್ಸ್ ಇವೆ. ಅದನ್ನು ಹೇಳ್ತಾ ಹೋದರೆ ಪ್ರಾಬ್ಲಮ್ಸ್ ಏನಂತಂದರೆ ಎಲ್ಲರೂ ಏನು ಮಾಡ್ತಾರೆ, ಅವರವರ ಒಪಿನಿಯನ್ಸ್ನ ಶೇರ್ ಮಾಡ್ತಾರೆ ಆ್ಯಂಡ್ ಇಗ್ನೋರೆನ್ಸ್ ಅಂತ ಹೇಳ್ತೀವಲ್ಲ. ಈಗ ಹೇಳಿದೆ ನಾನು ಇಷ್ಟೆಲ್ಲ ಫಾಲೋ ಮಾಡಬೇಕಾ ಬೇಡ, ಆಯಿತು ಸಿಂಪಲ್ ವೇ ಹೋಗೋಣ, ಮೊಬೈಲ್ ನಂಬರ್ ನೇಮ್ ಚೇಂಜ್ ಮಾಡೋಣ. ನೇಮಲ್ಲೂ ಅಷ್ಟೇ ಆ್ಯಕ್ಯುರೇಸಿ ಅಂತ ವರ್ಕ್ ಮಾಡ್ತಾ ಹೋಗ್ತೀರಾ ಅಂದರೆ ಎಲ್ಲ ನೇಮ್ ನಿಮ್ಗೆ ಸೆಟ್ ಆಗೋಲ್ಲ, ಆಯಿತಾ. ಯಾರಿಗೋ ರಿಸಲ್ಟ್ ಬಂತು, ಈಗ ವಿರಾಟ್ ಕೊಹ್ಲಿ ಅಂತ ಹೆಸರು ಇಟ್ಕೊಂಡು ಎಲ್ಲರೂ ವಿರಾಟ್ ಅಂತ ಯೂಸ್ ಮಾಡೋಕ್ಕಾಗುತ್ತೆ, ಆಗಲ್ಲ, ಆಯಿತಾ. ಈ ರೀತಿ ವಿರಾಟ್ ಕೊಹ್ಲಿ ಸಿಕ್ತು ವಗೇರ ಎಲ್ಲನೂ ಕೂಡ ಜರ್ಸಿ ನಂಬರ್ ಅಂತ ಅದಂತೆಲ್ಲ ಮ್ಯಾಚ್ ಮಾಡಿದ್ರು. ವಿರಾಟ್ ಅನ್ನೋದು ಕೂಡ ಸದೇ ದೇವರು, ಎಲ್ಲ ಒಂದು ಕಡೆ ಅಲ್ಲಿಗೆ ಬರುತ್ತದು ಸಿಂಕ್ ಆದರೆ. ಕಲರ್ ಕೂಡ ರೆಡ್ ಜರ್ಸಿದು, ನಂಬರ್ 9 ರೂಲಿಂಗ್ ಪ್ಲ್ಯಾನೆಟ್. ಈ ಲಾಜಿಕ್ಸ್ಗಳನ್ನ ಹೇಳಿ ವೀಡಿಯೋಸ್ ಮಾಡೋದು ಚೆನ್ನಾಗಿರುತ್ತೆ. ಬಟ್ ನನ್ನ ಲೈಫಲ್ಲಿ ಏನು ಯೂಸ್ ಇದು, ನನಗಂತೂ ಯೂಸ್ ಇಲ್ಲ. ಕಪ್ ಗೆದ್ದರು ಕಪ್ ಬಿಟ್ಟರು ಅವೆಲ್ಲ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ. ಫ್ಯಾನ್ ಆಗಿ ಬೇರೆ, ಬಟ್ ನನಗಿದು ಯೂಸ್ ಇಲ್ಲ. ನನ್ನ ಪರ್ಸ್ನಲ್ ಲೈಫಲ್ಲಿ ನಾಳೆ ನಾನು ಎತ್ತಾಗ ನಾನು ಏನಾದ್ರು ಕೆಲಸ ಮಾಡಬೇಕಂದ್ರೆ ನಾನು ಏನು ಮಾಡಬೇಕು, ನಾನು ಅದನ್ನೇನು ಮಾಡ್ತೀನಿ ಅಂದರೆ ಈ ರೀತಿ ನೋಡ್ತೀನಿ. ಈ ಚಾರ್ಟು ಮತ್ತು ಇವತ್ತಿನ ಒಂದು ಲೋ ಶೋ ಗ್ರಿಡ್ ಬರೋದು ನೋಡ್ತೀನಿ, ಓಕೆನಾ. ಅದರ ಎನರ್ಜಿ ನೋಡ್ಕೊಂಡು ನಾನು ಮ್ಯಾಚ್ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ನಾವು ರೆಮಿಡೀಸ್ ಮಾಡ್ತೀನಿ ಹೊರತು
ನಾ ರೆಮಿಡೀಸ್ ಸುಮ್ಮನೆ ಮಾಡಲ್ಲ. ಈಗ ಡೇ ಬೈ ಡೇ ಚಾರ್ಟ್ ಬರೆಯೋದು, ಡೇ ಬೈ ಡೇ ಚೆಕ್ ಮಾಡೋದು, ಇವೆಲ್ಲ ಮಾಡ್ತಾ ಹೋದ್ದು, ಇದೆಲ್ಲ ಯಾವ ರೀತಿ ಯೂಸ್ ಮಾಡೋದು, ಇದ್ರ ಇಂಪಾರ್ಟೆನ್ಸ್ ಏನು ಅದಾದಮೇಲೆ ಪರ್ಸ್ನಲ್ ಮಂತ್ ಅಂತ ಬರುತ್ತೆ, ಅದು ಮಂತ್ ನಂಬರು, ಇವೆಲ್ಲ ನೋಡಿದ್ರೆ ಎಲ್ಲೋ ಒಂದು ಕಡೆ ನಿಮಗೆ ಡೀಟೇಲ್ಡ್ ವರ್ಕ್ ಮಾಡ್ತೀರಾ, ಡೀಟೇಲ್ ಜಾಸ್ತಿ ಇರುತ್ತೆ. ಅಲ್ಲಿ ನಿಮಗೆ ಕರೆಕ್ಟಾಗಿ ಕಾಣಿಸುತ್ತೆ ನಾ ಇದು ಮಾಡಬೇಕು ಇದು ಮಾಡಬಾರ್ದು ಅಂತ. ಸೊ ನಾ ಈ ವ್ಯಕ್ತಿಗೆ ಸಜೆಸ್ಟ್ ಮಾಡಿದ್ರೆ, ಈ ಕಿಂಗ್ ನಂಬರ್ ಈ ವ್ಯಕ್ತಿಗೆ ಸಜೆಸ್ಟ್ ಮಾಡಿದ್ರೆ ಇಲ್ಲಿ ಈ ಜಾಗದಲ್ಲಿ ಆಯಿತಾ. 2 ವಿಷಯದಲ್ಲಿ ಡಿಲೇಸ್ಗಳು ಜಾಸ್ತಿ ಆಗೋದು ಯಾರಿಗೆ ಈ ವಿಷಯದಲ್ಲಿ ಅಂದರೆ, ಒಂದು ಐಲಿ ಎಮೋಷ್ನಲ್ ಆಗಿರ್ತಾರೆ ಈ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಇವರು, ಆ್ಯಂಡ್ ಕಮಿಟ್ಮೆಂಟ್ ಇಶ್ಯೂಸು ಇನ್ಸೆಕ್ಯೂರಿಟೀಸ್ಗಳು ಜಾಸ್ತಿ ಇರ್ತವೆ. ಸೊ ಆ ರೀತಿಯಾಗಿ ಏನು ಮಾಡ್ತೀವಿ, ಮೂನ್ ಎನರ್ಜಿ ಎಲ್ಲ ಒಂದು ಕಡೆ ನಮಗೆ ಸಮಾಧಾನ ಆಗೋದಕ್ಕೆ, ಜನಗಳ ಮುಂದೆ ಮಿಂಗಲ್ ಆಗೋದಕ್ಕೆ, ಮೆಂಟಲ್ ಕ್ಲಾರಿಟಿಗೆ ಚಂದ್ರನ ಕೂಡ ಒಂದು ಅವಶ್ಯಕತೆ ಇರುತ್ತೆ. ಏನಕ್ಕೆ ವೇದಿಕ್ ಅಂದರೆ ಆಸ್ಟ್ರಾಲಜಿ ಪಾರ್ಟ್ ಗೊತ್ತಿರೋದ್ರಿಂದ ಮನುಷ್ಯನ ಯೋಚನೆಗಳು ಸರಿ ಇಲ್ಲ ಅಂತಂದರೆ ಯಾವ ಗ್ರಹಕ್ಕೆ ಏನು ಮಾಡಬೇಕು ಅಂತ ಅದ್ರದ್ದು, ಮತ್ತು ಇಯರ್ ನಂಬರ್ ಈ ರೆಮಿಡೀಸ್ ಹೇಳ್ತೀವಿ ಹೊರತು ಮಿಸ್ಸಿಂಗ್ ನಂಬರ್ ರೆಮಿಡೀಸ್ ಎಲ್ಲ ನಾನು ಮಾಡಲ್ಲ. ಮಿಸ್ಸಿಂಗ್ ನಂಬರಲ್ಲಿ ಕಾಣಿಸ್ತದೆ ನನಗೆ, ನಂಬರ್ 6 ಕಾಣಿಸ್ತಾ ಇಲ್ಲ ಇದು ಅಂದರೂ ನಾನು ಏನು ಮಾಡ್ತೀನಿ, ನಂಬರ್ 6 ರೆಮಿಡೀಸ್ನ ಸಜೆಸ್ಟ್ ಮಾಡಲ್ಲ ಈ ಟೈಮಲ್ಲ. ಅದು ಈ ಟೈಮಲ್ಲಿ ನಂಬರ್ 6 ರೆಮಿಡೀಸ್ ಇವ್ರು ಮಾಡೋದಲ್ಲ ಆಯಿತಾ. ಬಟ್ ಮಾಡದೆ ಸುಮ್ಮನಿರೋಕ್ಕಾಗಲ್ಲ, ಏನೋ ಒಂದು ಮಾಡಬೇಕು. ಏನು ಮಾಡ್ತೀರಾ ಅಂದರೆ ನಂಬರ್ 6ನ ಬೇರೆ ರೀತಿ ಹ್ಯಾಂಡಲ್ ಮಾಡ್ತೀವಿ, ಬೇರೆ ಥರ. ನಂಬರ್ 6 ಆ್ಯಕ್ಟಿವೇಟ್ ಆಗಬೇಕಾದ್ರೆ ಏನು ಮಾಡಬೇಕು, ಶುಕ್ರವಾರ ಫೋಕಸ್ ಮಾಡಬೇಕು. ಶುಕ್ರವಾರ ಎಲ್ಲಿಂದ, ಮನೆ ಇರೋ ಜಾಗದಲ್ಲಿ, ಫಸ್ಟು ಕೆಲವು ರೂಲ್ಸ್ಗಳನ್ನ ಫಾಲೋ ಮಾಡೋಕ್ಕೆ ಹೇಳ್ತೀವಿ ಆಯಿತಾ. ರೆಮಿಡೀಸ್ ಈ ರೀತಿ ಡಿಸೈನ್ ಆಗೋದು, ನಾನು ಕಲ್ತಿರೋದು ಅಥವಾ ನನಗೆ ಕಲಿಸೋರು ಈ ರೀತಿ ಕಲಿಸೋರು, ನಂಗೆ ಇದ್ಬಿಟ್ಟು ಬೇರೆ ನನಗೆ ಗೊತ್ತಿಲ್ಲ. ನೀವು ಹೇಳ್ತೀರ ಮಿಸ್ಸಿಂಗ್ ನಂಬರ್ ರೆಮಿಡೀಸ್ ಎಲ್ಲ ಇದೆ, ನನ್ನ ಚಾರ್ಟಲ್ಲಿ ಎಲ್ಲ ನಂಬರ್ಸ್ ಇದೆ, ನನಗೆ ಸಮಸ್ಯೆನೇ ಇಲ್ಲ. ಸಮಸ್ಯೆ ಇಲ್ಲದೇ ವ್ಯಕ್ತಿ ಇಲ್ಲವೇ ಇಲ್ಲ. ಏನಕ್ಕೆ ಅಂದರೆ ಹುಟ್ಟದಾಗಿಂದ ಇವು ನಮಗೆ ಕಂಟ್ರೋಲ್ ಮಾಡೋದು ನಮ್ಮ ಯೋಚನೆ ಅಲ್ಲ. ನೀವು ಮೆಂಟಲಿ ಎಷ್ಟಾದ್ರೂ ಸ್ಟ್ರಾಂಗ್ ಇರಬಹುದು, ಎಷ್ಟು ಜನಕ್ಕೆ ಕೈಗೆ ಅಂದರೆ ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಈ ರೀತಿ ಆಗಿರುತ್ತೆ. ಎಷ್ಟು ಜನ ಇದು ಎಫರ್ಟ್ ಆಗ್ತಿರ, ಅದ್ರ ರಿಸಲ್ಟ್ ಸಿಗ್ತಿರಲ್ಲ. ಎಷ್ಟು ಜನಕ್ಕೆ ಇದ್ರ ಇನ್ಫಾರ್ಮೇಷನ್ ಗೊತ್ತು, ಬಟ್ ಇದು ಕಂಪ್ಲೀಟ್ ಇನ್ಫ್ಲೂಯೆನ್ಸ್ ಇದು ಅಂದರೆ ಲಾಭ ಯಾಕೆ ತೊಗೊಳಕ್ಕಾಗಲ್ಲ. ಎಷ್ಟೊಂದು ಜನ ಗೊತ್ತು ಈ ವಿಷಯ ಆಯಿತಾ. ಎಷ್ಟೊಂದು ಜನ ಕೂತ್ಕೊಂಡು ಬೇರೆಯವ್ರಿಗೆ ಹೇಳ್ತಾ ಇರ್ತಾರೆ, ಬಟ್ ಅವ್ರ ಪರ್ಸ್ನಲ್ ಲೈಫಲ್ಲೇ ಚೆನ್ನಾಗಿರಲ್ಲ. ಏನಕ್ಕೆ ಇವೆಲ್ಲ ಆಗ್ತಾ ಇರೋದು, ಅದೆಲ್ಲ ಡಿಸ್ಕಸ್ ಮಾಡ್ತಾ ಹೋದರೆ ರೈಟ್ ಆರ್ ರಾಂಗ್ ಅನ್ನೋಕ್ಕಿಂತ ಜಾಸ್ತಿ ನನ್ನ ಲೈಫು ನಾನು ಕರೆಕ್ಟಾಗಿರಬೇಕು, ನಾನು ಚೆನ್ನಾಗಿದ್ದರೆ ಸಾಕು, ನಾನು ಇದಿಷ್ಟೇ ಇಂಟೆನ್ಷನಲ್ಲಿ ಕಲ್ತಿದ್ದು. ಬಟ್ ನಾನೇನು ಫಾಲೋ ಮಾಡ್ತೀನಿ ಅದನ್ನು ಯೂಶ್ವಲಿನೇ ಶೇರ್ ಮಾಡಿದ್ದೀನಿ. ಇವಿನ ಅವಾಯ್ಡ್ ಮಾಡಿ, ಇದನ್ನು ಅವಾಯ್ಡ್ ಮಾಡಿದ್ದೀನಿ, ಯೂಸ್ ಮಾಡಬೇಡಿ ಈ ಥರ ಅದು ಇದು ವಗೇರೆ ಎಲ್ಲ. ನಾನು ರೆಮಿಡೀಸ್ ಪಾರ್ಟ್ ಬಂತು ಅಂತಂದರೆ ರೆಮಿಡೀಸಲ್ಲಿ ಇದರಿಂದ ತುಂಬ ಕೆಲಸ ಬೀಳುತ್ತೆ. ಮಿಸ್ಸಿಂಗ್ ನಂಬರ್ ರೆಮಿಡೀಸ್ ಮಾಡಬೇಡಿ ಅಂತ ಹೇಳ್ತಿಲ್ಲ ನಾನು. ಮಿಸ್ಸಿಂಗ್ ನಂಬರ್ ರೆಮಿಡೀಸ್ ಮಾಡೋಕ್ಕೆ ಹೋಗಬೇಡಿ, ಕೆಲವು ಟೈಮಲ್ಲಿ ಅವಶ್ಯಕತೆ ಇಲ್ಲ ಆಯಿತಾ. ಎಲ್ಲ ನಂಬರ್ಸು ರೆಮಿಡೀಸ್ನ ಮಾಡಿದ್ರೆ ಚೆನ್ನಾಗಿರ್ತೀನಿ ಅನ್ನೋದು ಸುಳ್ಳು. ನೀವು ಈ ಟೈಮಲ್ಲಿ ಏನು ಅನುಭವಿಸ್ತೀರಾ ಇಲ್ಲಿ ಹುಷಾರಾಗಿರ್ಬೇಕು ನೀವು ಆಯಿತಾ. ಗಾಡೀಲಿ ಹೋಗ್ತಾ ಇದ್ದೀರಾ, ಗಾಡಿ ಟಯರ್ದು ಪ್ರೆಷರ್ ಕಮ್ಮಿ ಇದೆ, ನೀವು ಬರೀ ಪ್ರೆಷರ್ ಹಾಕ್ಸೋದು ಮಾತ್ರ ಯೋಚನೆ ಮಾಡಬೇಕು, ಏರ್ ಫಿಲ್ ಮಾಡಿಸೋದು. ಗಾಡಿ ಟೈರ್ ಪ್ರೆಷರ್ ಪ್ರಾಬ್ಲಮ್ ಇದೆ, ಯಾರೋ ಹೇಳಿದ್ರು ಗಾಡೀಲಿ ಏರ್ ಕಮ್ಮಿ ಇತ್ತು ಅಂದರೆ ಟೈರ್ ಚೇಂಜ್ ಮಾಡಬೇಕು ಅಂತ. ನೀವು ಟೈರೇ ಚೇಂಜ್ ಮಾಡಿಸ್ತೀನಿ ಅಂದರೆ ನಿಮ್ಮ ತಿಳುವಳಿಕೆ ಎಲ್ಲಿಂದ ಬಂತಲ್ಲಿ, ನೀವು ದಡ್ರಲ್ಲ. ಅದು ನಿಮ್ಮ ತಿಳುವಳಿಕೆ ಏನು ಬಂತು, ಯಾರನ್ನೊಬ್ಬರನ್ನ ನಂಬ್ತೀರಾ, ಅವ್ರು ಹೇಳಿದ್ರು ನಾವು ಫಾಲೋ ಮಾಡಬೇಕು ಅಂತ. ಬಟ್ ನಿಮ್ಮ ತಿಳುವಳಿಕೆ, ನಿಮ್ಮ ಲಾಜಿಕ್, ನಿಮ್ಮ ಒಂದು ಯೋಚನೆ, ನಿಮ್ಮ ಆಲೋಚನೆ ಶಕ್ತಿ ಎಲ್ಲಿಂದ ಬಂತು, ಅದೇ ನಿಮ್ಗೆ ಅನುಭವ ಹಾಕಿದರೆ ಏರ್ ಓಡಿಸ್ಬಹುದು, ಇದು ಒಂದು ಆಪ್ಷನ್ ಇದೆ ಅಂತ. ಸೊ ಎಲ್ಲ ಒಂದು ಕಡೆ ವ್ಯಕ್ತಿ ಕಷ್ಟಪಡೋದು ಅಥವಾ ಅವ್ನಿಗೆ ಅನುಭವಗಳಾಗೋದು ತಪ್ಪಲ್ಲ. ನಮಗೆ ಸಿಚುವೇಶನ್ಗಳನ್ನ ಕರೆಕ್ಟಾಗಿ ರಿಸೀವ್ ಮಾಡೋಕ್ಕೆ ಬರಲ್ಲ, ನಮ್ಮ ಮೇಯ್ನ್ ಪ್ರಾಬ್ಲಮ್ ಅದು. ಎಲ್ಲ ಕೆಟ್ಟದ್ದು ಅಲ್ಲ, ಎಲ್ಲ ಒಳ್ಳೆಯದು ಅಲ್ಲ, ಯಾವತ್ತೂ ಅಷ್ಟೇ. ನಡೀಬೇಕು, ನಡೀತಾ ಇರುತ್ತೆ, ಬಟ್ ನಮ್ಗೆ ಅದನ್ನು ಕರೆಕ್ಟಾಗಿ ರಿಸೀವ್ ಮಾಡೋಕ್ಕೆ ಬರಲ್ಲ. ಏನಕ್ಕೆ ನಾವು ಅಲರ್ಟ್ ಆಗಿರಲ್ಲ, ನಮ್ಗೆ ಗೊತ್ತಾಗಲ್ಲ ಏನು ಮಾಡಬೇಕು, ಯಾವುದನ್ನ ಹೆಂಗೆ ತೊಗೋಬೇಕು, ಏನೋ ಎತ್ತ ಅಂತ. ಫಸ್ಟ್ ಸ್ಟೆಪ್ಪು ಅಲರ್ಟ್ ಆಗಿರಿ. ಯಾವುದೋ ಒಂದು ದೇವರಾಗಿರ್ಬೋದು ಅಥವಾ ನಿಮ್ಮ ಒಂದು ನಿಮ್ಮದು ಯೋಚನೆ ಇರುತ್ತೆ. ಈಗ ಎಲ್ಲರೂ ಏನಂದರೆ ಫಿಲಾಸಫಿ ಜಾಸ್ತಿ ಮಾತಾಡ್ತಾರೆ, ಸಿಕ್ಕಾಬಿಟ್ಟೆ. ನಾನು ಕೂಡ ಸುಮ್ಮನೆ ಮಾತಾಡ್ತಾನೆ ಇರ್ತೀನಿ. ಬಟ್ ಎಲ್ಲ ಒಂದು ಕಡೆ ನನ್ನೊಂದು ಆಸೆ ಅಥವಾ ನನ್ನೊಂದು ಯೋಚನೆ ಇರುತ್ತೆ. ನನ್ನ ಪ್ರಕಾರ ಭಗವಂತ ಅಥವಾ ನಮ್ಮ ಪ್ರಕಾರ ಜೀವನ ಅಂದರೆ ಹಿಂಗಿರಬೇಕು, ವ್ಯಕ್ತಿ ಅಂದರೆ ಹಿಂಗಿರಬೇಕು, ಈ ರೀತಿ ಇರೋವಂಥದ್ದು ಮಾತ್ರ ಜೀವನ ಅಂತ ನನ್ನ ತಲೆನೂ ಸ್ವಲ್ಪ ಇರುತ್ತೆ. ಆ ರೀತಿ ಬದುಕ್ತಾ ಹೋಗ್ತೀರ. ಮೂರನೇದು, ಕಲಿತಾ ಹೋಗಿ. ಯಾವತ್ತೂ ಕಲಿಯೋ ವಿಷಯದಲ್ಲಿ ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ ಆಯಿತಾ. ಇದಾದ ಮೇಲೆ ಮಿಕ್ಕಿತು. ಮಿಸ್ಸಿಂಗ್ ನಂಬರ್ ರೆಮಿಡೀಸ್ ಒಂದು ಕೋರ್ಸ್ದು ಕಾಂಟೆಂಟ್ ಅದು. ಈಗ ಬಿ ಪಿ ಇದ್ದರೆ ಏನು ಮಾಡಬೇಕು, ಶುಗರ್ ಇದ್ದರೆ ಏನು ಮಾಡಬೇಕು, ಅದಿದ್ರೆ ಏನು ಮಾಡಬೇಕು, ಇದಿದ್ರೆ ಏನು ಮಾಡಬೇಕು, ಎಲ್ಲನೂ ಹೇಳ್ತಾರಲ್ವ. ಎಲ್ಲನೂ ಫಾಲೋ ಮಾಡ್ತೀರಾ ಧೈರ್ಯವಾಗಿ. ಅದು ನಿಮಗೆ ಡಿಪೆಂಡ್ಸ್, ಯಾರು ಹೇಳಿದ್ರು ನಿಮಗೆ ಸಜೆಸ್ಟ್ ಮಾಡಿದ್ರು ಅಂತ. ಬಟ್ ಎಲ್ಲ ಒಂದು ಕಡೆ ಏನು ಮಾಡ್ತೀವಿ, ಕ್ಯೂರಿಯಾಸಿಟಿ. ಯಾವುದೋ ಇನ್ಫಾರ್ಮೇಷನ್ ಬಂತು, ನೀವು ಅಲರ್ಟ್ ಆಗಿಲ್ಲ, ರಿಸೀವ್ ಮಾಡಿದ್ರಿ, ನಿಮ್ಮ ರಾಂಗ್ ಟೈಮಲ್ಲಿ ಆ ಒಂದು ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಅದನ್ನು ಕೂಡ ಫಾಲೋ ಮಾಡ್ತೀರಾ, ಯಾರು ನಿಮಗೆ ಫೋರ್ಸ್ ಮಾಡಲ್ಲ. ಸಪೋಸ್ ಸಡನ್ನಾಗಿ ಆಯುರ್ವೇದಿಕ್ ಎಲ್ಲರೂ ಹೇಳ್ತೀವಿ, ಈಗ ರೂಟೇ ಬಂದು ಆಯುರ್ವೇದದಲ್ಲಿ ಎಲ್ಲದಕ್ಕೂ ಒಂದು ಪರಿಹಾರ ಇದೆ. ಬಟ್ ಆಯುರ್ವೇದಿಕ್ ಮೆಡಿಸಿನ್ಸ್ ಯಾರಿಗೂ ಕಾನ್ಫಿಡೆನ್ಸ್ ಇಲ್ಲ ಈಗಿನ ಕಾಲದಲ್ಲಿ. ಏನಿಗೆ ಆಯುರ್ವೇದಿಕ್ ಮೆಡಿಸಿನ್ಸ್ ಏನು
ಅದು ರೆಡಿ ಆಗ್ತಿದೆ, ಯಾರಿಗೂ ನಂಬಿಕೆ ಇಲ್ಲ, ನನಗೂ ನಂಬಿಕೆ ಇಲ್ಲ ಅದು, ಆಯಿತಾ. ಬಟ್ ನಾ ಆಯುರ್ವೇದ ತಪ್ಪು ಅಂತ ಯಾವತ್ತೂ ವಾದ ಮಾಡೋಕ್ಕಾಗಲ್ಲ. ಬಟ್ ನಾ ಫಾಲೋ ಮಾಡ್ತೀನಿ, ನಾನು ಫಾಲೋ ಮಾಡಲೇನೆ ಕೇಳಿ ಲಾಜಿಕಲ್ ಮೈಂಡ್, ಕ್ಯಾಲ್ಕುಲೇಷನ್, ಲೆಕ್ಕಾಚಾರ, ನನ್ನ ಎಕ್ಸ್ಪೀರಿಯನ್ಸ್, ಯಾರಿಗೂ ಕೆಟ್ಟದಾಗಿದ್ದು ನಾನು ನೋಡಿದ್ದೀನಿ, ನಾವು ಒಪ್ಪಲ್ಲ, ಬೇಡ ನಾನು ಪ್ಯೂರ್ ಮೆಡಿಸಿನ್ ಸಾಕು ಅಂತ ಹೇಳ್ತೀನಿ. ಸೊ ಎಲ್ಲ ಒಂದು ಕಡೆ ನಮ್ಮ ಅನುಭವ, ನಮ್ಗೆ ಯಾರು ಹೇಳ್ತಾರೆ, ಏನು ವಿಷಯಗಳು ಬರ್ತಾ ಇವೆ, ಇದೆಲ್ಲನೂ ಸ್ವಲ್ಪ ಕನ್ಸಿಡರ್ ಮಾಡ್ಕೊಂಡು ಆಮೇಲೆ ಫಾಲೋ ಮಾಡಿ. ನಾನು ರೆಮಿಡೀಸ್ ಮಾಡಲೇಬೇಡಿ, ಇನ್ನೊಂದು ಏನೋ ಮಾಡಲೇಬೇಡಿ ಅಂತಲ್ಲ, ಸುಮ್ಮನಿದ್ದೀರ ಆರಾಮಾಗಿ, ಏನೋ ನಿಮ್ಗೆ ಇಷ್ಟ ಆಯಿತು ಹೋಗಿ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ ಮಾಡ್ತೀರ. ಹಂಗೆ ಮಾಡ್ಕೊಂಡು ಸುಮಾರು ಲಾಸ್ಟ್ಗಳು ಮಾಡ್ಕೊಂಡು ಕಷ್ಟ ಕೂಡ ಪಡ್ತಾ ಇರ್ತೀರ. ಆ ರೀತಿ ಇದು ಯಾಕೆ ಆಗಬಾರ್ದು, ಏನು ಲೆಕ್ಕಾಚಾರ ಹಾಕಿ ನೀವು ಇದನ್ನು ಮಾಡೋಣ ಅಂತ ಶುರು ಮಾಡಿದ್ರಿ ಅಂತ ಕೇಳಿದ್ರೆ ಇದರ ಒಂದು ಐಡಿಯಾ ನಿಮ್ಗೆ ಇದ್ದರೆ ಸಾಕು. ನಾನು ವೀಡಿಯೋಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮಹಾದಶ ಅಂತ ಟ್ರೈ ಮಾಡಿ, ಅಲ್ಲಿದೆ. ಇಲ್ಲಿ ಇದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಎಕ್ಸ್ಪ್ಲೇನ್ ಮಾಡಿಲ್ಲ. ನನಗೆ ಈ ಟೀಚಿಂಗ್ ಕಡೆ ಇಂಟ್ರೆಸ್ಟ್ ಇಲ್ಲ, ಅದು ಕಮಿಟ್ಮೆಂಟ್ ಜಾಸ್ತಿ ತೊಗೊಳುತ್ತೆ, ನಾನು ನಾರ್ಮಲ್ ವರ್ಕಿಂಗಿಂದ ಕಮಿಟ್ಮೆಂಟ್ ತೊಗೊಳುತ್ತೆ. ಸೊ ಯಾರು ಅದಕ್ಕೋಸ್ಕರ ಡೆಡಿಕೇಟ್ ಆಗಿರೋರು ಮಾಡಿದ್ರೆ ಒಳ್ಳೆಯದು. ಏನಕ್ಕೆ ಆ ಒಂದು ಪ್ರೊಫೆಷನ್ಗೆ ಅವಮಾನ ಮಾಡ್ದಂಗೆ. ಸೊ ಹಾಗಾಗಿ ಅದು ಗುರುಸ್ಥಾನಕ್ಕೆ ಕೂರಬೇಕಂದ್ರೆ ಎಲ್ಲ ಒಂದು ಕಡೆ ಆ ಕಮಿಟ್ಮೆಂಟ್ ಕೊಡಬೇಕು. ನನಗೆ ನನ್ನ ಕಮಿಟ್ಮೆಂಟಲ್ಲಿ ತುಂಬ ವರ್ಷದಿಂದ ಏನೋ ಒಂದ್ರ ಮೇಲೆ ಕೆಲಸ ಮಾಡಿದ್ದೀನಿ, ನನಗೆ ಟೈಮ್ ಸಿಗ್ತಿಲ್ಲ. ಬಟ್ ಆದಷ್ಟು ನಾನು ಟ್ರೈ ಮಾಡ್ತೀನಿ ಫ್ಯೂಚರಲ್ಲಿ, ತುಂಬ ಪ್ರಾಮಿಸ್ ಮಾಡಲ್ಲ, ಬಟ್ ಫ್ಯೂಚರಲ್ಲಿ ಯಾವಾಗಾದ್ರು ಒಂದು ದಿನ ಕ್ಲೀನಾಗಿ ಅರ್ಥ ಆಗಂಗೆ ಪ್ರತಿ ವ್ಯಕ್ತಿಗೆ ಯಾವ್ಯಾವ ನಂಬರ್ಗಳಂದರೆ ಯಾವ್ಯಾವ ಒಂದು ದೇಶ, ಯಾವ್ಯಾವ ಕಿಂಗ್ ನಂಬರ್ಗೆ ಏನಾಗ್ತದೆ ಅಂತ ಟ್ರೈ ಮಾಡ್ತೀನಿ, ನಾನು ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಅದನ್ನು ನೋಡಿಕೊಂಡು ಅದಾದಮೇಲೆ ರೆಮಿಡೀಸ್ಗೆ ಹೋಗಿ, ಆಯಿತಾ. ನಾನು ಕೋರ್ಸ್ ಥರ ಲೋ ಶೋ ಗ್ರೇಡ್ ಪಾರ್ಟಿದು ಅಂದ್ಬಿಟ್ಟು ಒಂದು 8 ವೀಡಿಯೋಸ್ ಮಾಡಿ ಕ್ಲೋಸ್ ಮಾಡ್ಬೋದಾಗಿತ್ತು. ಬಟ್ ನನಗೇನೋ ಗೊತ್ತಿಲ್ಲ, ನನಗೆ ನಾ ಮಾಡೋ ಕೆಲಸ ಕರೆಕ್ಟಾಗಿರಬೇಕು ಅನ್ನೋ ಒಂದು ಆಸೆ. ಒಳ್ಳೇದೋ ಕೆಟ್ಟದೋ ಅಥವಾ ಒಳ್ಳೇದು ಮಾಡ್ತೀನಿ ಕೆಟ್ಟದ್ದು ಮಾಡ್ತೀನಿ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ. ನನಗೇನಂದರೆ ಮಾಡ್ತಾ ಇರೋ ಕೆಲಸ ಕರೆಕ್ಟಾಗಿರ್ಬೇಕಷ್ಟೆ. ಸೊ ನನಗೆ ನಾ ಫಾಲೋ ಮಾಡಿದ್ರೆ, ನಾನೇನಾದ್ರು ಇವತ್ತು ನನಗೇನೋ ಸಮಸ್ಯೆ ಇತ್ತು, ನಾನು ಇಷ್ಟೆಲ್ಲ ಲೆಕ್ಕಾಚಾರ ಹಾಕಿದ್ದೀನಿ, ನಾನು ರೆಮಿಡೀಸ್ ಮಾಡ್ತೀನಿ, ಪರಿಹಾರಗಳೇನಾದ್ರು ಮಾಡ್ಕೋತೀನಿ, ಅಥವಾ ನಾನೇನೋ ಹುಷಾರಾಗಿರಬೇಕು ಏನೋ ಮಾಡ್ತೀನಿ ಅಂದರೆ, ನಾವು ಹುಷಾರಾಗಿರ್ಬೇಕಾಗಿರಬಾರ್ದ ಇಲ್ಲಿ ಕೊಡುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳೇನು ಮಾಡ್ತೀವಿ ನನ್ನ ನಾಲೆಡ್ಜ್ ಮೇಲೆ. ಅಂದರೆ ಈಗ ನಾನು ಬೇರೆ ಏನೇನು ಕಲ್ತಿದ್ದೀನಿ ಅಥವಾ ಬೇರೆ ಬೇರೆ ಏನು ಮೆಥಡ್ಸ್ಗಳು ಗೊತ್ತು, ಅದರಲ್ಲಿ ಯಾವುದೋ ಒಂದು ನಾವು ಚೂಸ್ ಮಾಡ್ತೀನಿ, ನನಗೆ ಕಂಫರ್ಟೇಬಲ್ ಯಾವುದು ಅಂತ, ಆಯಿತಾ. ಲಾಸ್ಟ್ ಸಿಚುವೇಷನಲ್ಲಿ ನಾನು ಏನು ಮಾಡ್ತೀನಿ, ಟೆಂಪಲ್ ಫಿಕ್ಸ್ ಆಗ್ತಾನೆ. ಯಾಕಂದರೆ ಟೆಂಪಲ್ ಫಸ್ಟು ನಾನು ಹೋಗ್ತಿದ್ದಕ್ಕೂ ಈಗ ಈ ಒಂದು ಪ್ಲೇಸ್ನ ಯಾವ ರೀತಿ ರೆಡಿ ಮಾಡಿರ್ತಾರೆ ಅದೆಲ್ಲ ಸ್ವಲ್ಪ ಸ್ಟೋರಿ ಗೊತ್ತಾದಮೇಲೆ ಆ ಒಂದು ಎನರ್ಜಿ ಅಂದರೆ ಆ ಒಂದು ವೈಬ್ರೇಷನಲ್ಲಿ ನಾನು ಟೆಂಪಲ್ಸ್ಗಳು ಕವರ್ ಮಾಡೋದು ಕಷ್ಟ ನನ್ನ ಶೆಡ್ಯೂಲಿಂದ. ಸೊ ಟೆಂಪಲ್ಸ್ ಅಗೇನ್ಸ್ಟ್ ಆಗಿಲ್ಲ, ನಾನು ಹೋಗಿ ಬಂದ್ವಿ ಅಂತ ಸರಿಯಾಗಿಬಿಡುತ್ತೆ. ಅಂದರೆ ಹೋಗೋದಕ್ಕೊಂದು ಪದ್ಧತಿ ಇರುತ್ತೆ, ಅದೆಲ್ಲ ಸ್ವಲ್ಪ ತಿಳಿದ ಮೇಲೆ ಏನಾಗ್ತದೆ ಅಂದರೆ ಈ ಟೆಂಪಲ್ಗಳು ಫಾಲೋ ಮಾಡೋದು ಸ್ವಲ್ಪ ಕಷ್ಟ ನನಗೆ. ಸೊ ನಾನು ತುಂಬ ಡಿಪೆಂಡ್ ಆಗಿರೋದು ಅಂದರೆ ದಾನ ಮೇಲೆ. ಸೊ ನಾನು ಯೂಶ್ವಲಿ ಡೊನೇಟ್ ಮಾಡ್ತೀನಿ, ಮ್ಯಾಕ್ಸಿಮಮ್ ನಂದು ಎಲ್ಲ ರೆಮಿಡೀಸು ಡೊನೇಷನ್ ಮೇಲೆ ನಿಂತಿರೋದು. ನಾನು ಪರ್ಸನಲಾಗಿ ಮಾಡಿಕೊಂಡ್ರೆ ನಾನು ಸೀದಾ ಬಂದು ನನ್ನ ಕೈಲಾಗೋದು ಅದೊಂದೇ, ಇರೋದನ್ನು ಕೊಡಬಹುದು ವ್ಯಕ್ತಿ ಅಲ್ವಾ. ನನ್ನ ಕೈಲಿ ಏನೈತೆ ನಾನು ಅದನ್ನು ಕೊಡ್ಬೋದು ಬೇರೆಯವರಿಗೆ. ನಾಲೆಡ್ಜ್ ಇರೋ ನಾಲೆಡ್ಜ್ ಕೊಡ್ತೀನಿ, ಕನ್ಫ್ಯೂಷನ್ ಇದ್ದರೆ ಕನ್ಫ್ಯೂಷನ್ ಕೊಡ್ತೀನಿ, ಕ್ಲಾರಿಟಿ ಇದ್ದರೆ ಕ್ಲಾರಿಟಿ ಕೊಡ್ತೀನಿ. ಸೊ ನಾನು ಡಿಪೆಂಡ್ ಆಗಿರೋದು ದಾನ ಮೇಲೆ. ಸೊ ನನಗೆ ಯಾರು ರೆಮಿಡೀಸ್ಗಳು ಕೇಳಿದಾಗ ನಾನು ಇದ್ರ ಮೇಲೆ ಡಿಪೆಂಡ್ ಆಗ್ತೀನಿ. ಮಿಸ್ಸಿಂಗ್ ನಂಬರ್ ಮೇಲೆ ನಾನು ಫಾಲೋ ಮಾಡಲ್ಲ ಜಾಸ್ತಿ. ಮಿಸ್ಸಿಂಗ್ ನಂಬರ್ ಇಲ್ಲ ಸರ್ ಏನು ಮಾಡೋದು ಅಂದರೆ ಹೇಳೋದಲ್ಲ, ಬೇಸಿಕ್ ರೂಲ್ಸ್ ನ್ಯೂಮರಾಲಜಿಲಿ ಬಂದು ಮಿಸ್ಸಿಂಗ್ ನಂಬರ್ ಇತ್ತು ಅಂದರೆ ಲಕ್ಕಿ ನಂಬರ್ನ ನೀವು ನೇಮ್ ಅಥವಾ ಮೊಬೈಲ್ ನಂಬರ್ ಸೆಲೆಕ್ಟ್ ಮಾಡಿ, ಅದು ಆಟೋಮೆಟಿಕ್ಕಾಗಿ ಕೆಲಸ ಮಾಡ್ತಾ ಇರುತ್ತೆ, ಅದರಿಂದ ನಿಮ್ಗೆ ರಿಸಲ್ಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಯೂಸ್ ಮಾಡಿ. ಬಟ್ ಯೂಸ್ ಮಾಡ್ತಾರೋ ನಂಬರ್ ನಿಮ್ಗೆ ಯಾವ ರೀತಿ ಲಾಭ ತಂದು ಕೊಡ್ತಿದೆ ಅಂದರೆ ಅದರ ಅನಾಲಿಸಿಸ್ ಮಾಡ್ಕೋತೀರ. ನೇಮ್ ಯಾವ ರೀತಿ ಇದು ಮಾಡ್ತೀರ ಅದರ ಅನಾಲಿಸಿಸ್ ಮಾಡ್ತೀರ. ರೆಮಿಡೀಸ್ ಮಾಡ್ತೀನಿ ಅಂದಾಗ ರೆಮಿಡೀಸ್ ಅಂತ ಬಂದಾಗ ಆ ಪರ್ಟಿಕ್ಯುಲರ್ ನಂಬರಿಗೆ ಕನ್ಸರ್ನ್ ಕೆಲವರು ರೆಮಿಡೀಸ್ ಇರ್ತವೆ, ಕಮ್ಮಿ ದಿನ ಮಾಡ್ತಾರೆ, ಜಾಸ್ತಿ ದಿನ ಮಾಡಲ್ಲ ನೀವು, ಆಯಿತಾ. ಯಾವ ಟೈಮಲ್ಲಿ ಮಾಡಬೇಕು, ಈ ಇಯರಲ್ಲಿ ಮಾಡಬೇಕಾ ಮಾಡಬಾರ್ದ, ಈ ಮಂತಲ್ಲಿ ಮಾಡಬೇಕಾ ಮಾಡಬಾರ್ದು ಅನ್ನೋದಕ್ಕೆ ಮಂತ್ ನಂಬರ್ ಕಾನ್ಸೆಪ್ಟಲ್ಲಿ ಆ ಒಂದು ಮಂತ್ ನಂಬರ್ ಬರುತ್ತೆ. ಸೊ ಆ ಒಂದು ಗ್ರಹದ ಇನ್ಫ್ಲೂಯೆನ್ಸ್ ನಿಮ್ಗೆ ಆಲ್ರೆಡಿ ಇದ್ದು ಪುನಃ ಹೋಗಿ ನೀವು ಇದನ್ನೇ ಮಾಡ್ತಾ ಕೂತ್ಕೋಬೇಡಿ, ಆಯಿತಾ. 4, 7 ಈ ರೀತಿಯೆಲ್ಲ ಬಂದುಬಿಡ್ತು ನಮ್ಮ ಮಂತ್ಗಳು ಅಂತಂದರೆ ಈ ಟೈಮಲ್ಲಿ ಏನು ಮಾಡ್ತೀರಾ, ಎದ್ದು ಬಿದ್ದು ಫಾಲೋ ಮಾಡ್ತೀರಾ ದೇವಸ್ಥಾನಗಳು. ಟೆಂಪಲ್ಲೇ ಬೆಸ್ಟು. 1 ವೀಕು 4 ವಾರ ಆರಾಮಾಗಿ ಹೋಗಿ ಬನ್ನಿ, ಆರಾಮಾಗಿ ಏನು ತಲೆ ಕೆಡಿಸ್ಕೋಬೇಡಿ. ಆ ಲೆವೆಲ್ಗೆ ನಾವು ಎನರ್ಜೈಸ್ ಮಾಡಿ ನಮ್ಮನ್ನು ನಾವು ಸಿಚುವೇಶನ್ ಸುತ್ತಮುತ್ತಲದೆಲ್ಲ ಚೇಂಜ್ ಮಾಡೋದಷ್ಟೆಲ್ಲ ಅವಶ್ಯಕತೆ ಇರಲ್ಲ. ಮಂತ್ ನಂಬರ್ ಬಂದಾಗ, ಇಯರ್ ನಂಬರ್ ಬಂದಾಗ ಕಂಪ್ಲೀಟ್ ಒಂದು ತಕ್ಕಮಟ್ಟ ನಮ್ಮ ಒಂದು ಚೇಂಜ್ ಆಗಬೇಕಾಗ್ತದೆ. ಓವರಾಲ್ ಬಿಹೇವಿಯರ್ಸಿಂದ ಹಿಡಿದು ಯೂಸ್ ಮಾಡೋದು ಕಲರ್ಸಿಂದ ಹಿಡಿದು ಎಲ್ಲನೂ ಕೂಡ ಬೇಕಾಗ್ತದೆ. ನಿಮಗೆ ಏನು ಕಾನ್ಸೆಪ್ಟ್ ಗೊತ್ತೋ ಅದ್ರ ಮೇಲೆ. ಮಿಸ್ಸಿಂಗ್ ನಂಬರ್ ರೆಮಿಡೀಸ್ ಯೂಸ್ ಮಾಡ್ತಿದ್ದೀನಿ, ಮಿಸ್ಸಿಂಗ್ ನಂಬರ್ ರೆಮಿಡೀಸ್ ಫಾಲೋ ಮಾಡೋದು ಸ್ಟಾರ್ಟ್ ಮಾಡಿದೆ, ಸಮಸ್ಯೆಗಳು ಸ್ಟಾರ್ಟ್ ಆಯಿತು, ಏನು ಮಾಡಲಿ. ಸೊ ಆ ರೀತಿ ಏನಾರು ಆಯಿತು ಅಂತಂದಾಗ ನಾನು ಸಜೆಷನ್ಸ್ ಯಾವಾಗಲೂ ಸ್ವಲ್ಪ ಪ್ರಾಬ್ಲಮ್ ಬೇಸ್ಡ್ ಕೊಡ್ತೀನಿ. ಸಮಸ್ಯೆ ಏನು ನಡೀತಾ ಇದೆ, ಸೊ ಯಾವ ಟೈಮಲ್ಲಿ ನಡೀತಾ ಇದೆ, ಅದಕ್ಕೆ ತಕ್ಕಂಗೆ ರೆಮಿಡೀಸ್ ಇದು ಮಾಡಿ ಅಂತ. ಸೊ ಇದೊಂದು ಟಾಪಿಕ್ ಮಾತಾಡಬೇಕಿತ್ತು, ಮಾತಾಡಿದ್ದೀನಿ. ಇದ್ರ ಮೇಲೆ ಎಕ್ಸ್ಪ್ಲೇನ್ ಇದು ತುಂಬ ಇದು ಮಾಡೋದು ಬೇಡ. ಒಂದು
ಈಗ ರೀಸೆಂಟಾಗಿ ಒಂದು ಏನು ಮಾಡ್ತೀನಿ ಅಂದರೆ ಎಂಡಿಂಗಲ್ಲಿ ಒಂದು ಕಂಡೆನ್ಸ್ ಮಾಡಿ ಚಿಕ್ಕದಾಗಿ ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಏನು ಮಾತಾಡಿದ್ವಿ ಇವತ್ತು ಅಂತಂದ್ಬಿಟ್ಟು ಚಿಕ್ಕದಾಗಿ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಮಿಸ್ಸಿಂಗ್ ನಂಬರ್ ರೆಮಿಡೀಸ್ ಅಥವಾ ರೆಮಿಡೀಸ್ಗಳನ್ನ ಮಾಡಬೇಕಾದ್ರೆ ನನಗೆ ರೆಮಿಡೀಸ್ ಗೊತ್ತಿದೆ, ರೆಮಿಡೀಸ್ ಮಾಡಬೇಕು, ಯಾವ ಟೈಮಲ್ಲಿ ಮಾಡಬೇಕು, ಯಾವ ಟೈಮಲ್ಲಿ ಮಾಡಬಾರ್ದು, ಆ ಲಾಜಿಕ್ ಬೇಕಂತಂದರೆ ಅದರ ಹಿಂದೆ ನಿಮಗೆ ಕೆಲವು ಕ್ಯಾಲ್ಕುಲೇಷನ್ ಪಾರ್ಟ್ಗಳ ಅವಶ್ಯಕತೆ ಇರ್ತದೆ. ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ, ನಿಮ್ಮ ಒಂದು ಕಿಂಗ್ ನಂಬರ್ ಕಂಪೇರ್ ಮಾಡ್ತೀರಾ. ಕಿಂಗ್ ನಂಬರ್ ಕಂಪೇರ್ ಮಾಡಿದ್ಮೇಲೆ ಆ ಒಂದು ಟೈಮು ದೊಡ್ಡ ಟೈಮ್ ಇದು, ದಶಾ ಬಂದು ದೊಡ್ಡ ಟೈಮ್ ಇದು, 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ಆ ರೀತಿ 9 ವರ್ಷದವರೆಗೂ ಇರುತ್ತೆ, ಆಯಿತಾ. ಸೊ ಈ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಈಗ 5 ವರ್ಷ ಇರುತ್ತೆ, ಎಲ್ಲಿಂದ 2022 2027. ಅದರಲ್ಲಿ ಪುನಃ ನನ್ನ ಪರ್ಸ್ನಲ್ ಹೆಂಗಿರುತ್ತೆ ಅಂದರೆ 25ನೇ ವರ್ಷ ಈ ನಂಬರ್ ಇದೆ. ಇದರೊಳಗಡೆ ಪುನಃ ನಾನು ಪರ್ಸ್ನಲ್ ಮಂತ್ ತಗೋತೀನಿ ಅಂತಂದರೆ ಈ ವರ್ಷದಲ್ಲಿ ಯಾವ್ಯಾವ ತಿಂಗಳು ಹೆಂಗಿರುತ್ತೆ ಅಂದರೆ ಪರ್ಸ್ನಲ್ ಮಂತ್ ನಂಬರ್ ಕ್ಯಾಲ್ಕುಲೇಟ್ ಮಾಡ್ತೀರಾ. 3 ಕ್ಯಾಲ್ಕುಲೇಷನ್ ಮಾಡ್ತೀರಾ ನೀವು. ಫಸ್ಟು 3 ಕ್ಯಾಲ್ಕುಲೇಷನ್ ಮಾಡಿದ ನಂತರ ತಿಳುವಳಿಕೆ ಅವಶ್ಯಕತೆ ಇರುತ್ತೆ, ಅದಕ್ಕೆ ತಕ್ಕಂಗೆ ನೀವು ರೆಮಿಡೀಸ್ ಫಾಲೋ ಮಾಡಿ, ಆಯಿತಾ. ನಂಬರ್ 5 ಇನ್ಫ್ಲೂಯೆನ್ಸ್ ಇದೆ, ನಂಬರ್ 5ನೇ ಪುನಃ ಸ್ಟ್ರಾಂಗ್ ಮಾಡೋಕ್ಕೆ ಹೋಗಬೇಡಿ. ನಂಬರ್ 5 ಇದ್ದು ನಿಮಗೆ ರಿಸಲ್ಟ್ ಯಾಕೆ ಕೊಡ್ತಿಲ್ಲ ಅಂದರೆ ಇಲ್ಲಿ ಕೊಡ್ತಾ ಇದೆಯಲ್ಲ ಅದು ಪ್ರಾಬ್ಲಮ್ಮು. ಇದರ ಒಂದು ರೆಮಿಡೀಸ್ನ ಸ್ಟಾರ್ಟ್ ಮಾಡ್ತೀರ. ಸೊ ನಂಬರ್ 5 ಅಲ್ಲ, ನಂಬರ್ 5 ಅಂದಷ್ಟು ಚೆನ್ನಾಗಿದ್ದೀನಿ ಅಂತಲ್ಲ, ಪರ್ಸನಲ್ ಇಯರ್ ಚೆನ್ನಾಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಪರ್ಸನಲ್ ಇಯರಿಂದ ಪುನಃ ಒಂದು ಪರ್ಸನಲ್ ಮಂತ್ ಅಲ್ಲೂ ಪುನಃ 7, 8, 9 ಏನಾದ್ರು ಬಂತು ಅಂದರೆ ಆ ಒಂದು 2-3 ತಿಂಗಳು ಪುನಃ ಪ್ರಾಬ್ಲಮ್ಸ್ ಇರ್ತದೆ. ಏನಕ್ಕೆ ಇಯರ್ ನಂಬರು ಚೆನ್ನಾಗಿಲ್ಲ, ಇದೊಂದು ಮಾತ್ರ ಚೆನ್ನಾಗಿದೆ, ಮಂತ್ ನಂಬರ್ ಚೆನ್ನಾಗಿಲ್ಲ, ಓಕೆನಾ. ಸೊ 5 ಇಯರ್ಸಲ್ಲಿ ಬುಧನಿಗೆ ಸಂಬಂಧಪಟ್ಟ ಕೆಲಸನ 5 ವರ್ಷ ಮಾಡಬಹುದು. ಬುಧನ ಕಂಪ್ಲೀಟ್ ನಿಮ್ಮ ಇನ್ಫ್ಲುಯೆನ್ಸ್ ನಿಮ್ಮ ಮೇಲೆ ಇರಲ್ಲ. 5 ವರ್ಷ ನಿಮಗೇನೋ ಪ್ರಾಬ್ಲಮ್ ಆಗೋಲ್ಲ, ಆ ಥರ ಅಲ್ಲ. 5 ವರ್ಷದಲ್ಲಿ ಏನಾಗಬೇಕು ಅದು ಆಗ್ತಾ ಇರುತ್ತೆ, ಈ ರೀತಿ ಆಗುತ್ತೆ. ಆಸ್ಟ್ರಾಲಜಿಲಿ ಏನಾಗ್ತದೆ ಅಂದರೆ ದಶಾಭುಕ್ತಿ ಬರ್ತದೆ ಸೇಮ್. ಅದರಲ್ಲೂ ಪುನಃ ಇದರಲ್ಲಿ 2 ಅಥವಾ 3 ಗ್ರಹಗಳ ದೃಷ್ಟಿಗಳು ಕೂಡ ಎಮರ್ಜ್ ಆಗ್ತವೆ. ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ಗ್ರಹಗಳಿತ್ತು ಮತ್ತು ಈಗ ಯಾವ ಥರ ಇದೆ ಅದು ಕೂಡ ಬರುತ್ತೆ. ಸೊ ಅದೊಂದು ಸ್ವಲ್ಪ ಡೀಟೇಲ್ ಅನಾಲಿಸಿಸ್. ಇಲ್ಲಿ ನ್ಯೂಮರಾಲಜಿಲಿ ಇದನ್ನು ಇನ್ನೂ ಜಾಸ್ತಿ ಡೆಪ್ತಲ್ಲಿ ಪುಷ್ ಮಾಡ್ಬೋದು, ಬಟ್ ಇಷ್ಟ ಅವಶ್ಯಕತೆ ಇರುತ್ತೆ. ನನಗೆ ಮಿಸ್ಸಿಂಗ್ ನಂಬರ್ ರೆಮಿಡೀಸ್ನ ಕೇಳಿಬಿಟ್ಟು ಫಾಲೋ ಮಾಡ್ತಿದ್ದೀನಿ ಅಥವಾ ನಾನು ನೋಡಿದೆ, ಅದಕ್ಕೆ ನಾನು ಮಿಸ್ಸಿಂಗ್ ನಂಬರ್ ರೆಮಿಡೀಸ್ ಎಲ್ಲೂ ಕೊಟ್ಟಿಲ್ಲ, ಕುವ ನಂಬರ್ ಕೂಡ ಎಲ್ಲೂ ಮಾತಾಡಿಲ್ಲ ನಾನು. ಅದು ಹಿಡನ್ ನಂಬರ್, ಅದು ಎಲ್ಲಿರುತ್ತೆ ಏನೋ ಅಂತಂದ್ಬಿಟ್ಟು ಕಾಣಿಸಲ್ಲ ಚಾರ್ಟಲ್ಲಿ, ಬಟ್ ಅವ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ, ಒಂದು ನಂಬರ್ ಬರ್ಕೋತೀವಿ ಅದು. ಬಟ್ ಇದ್ರ ಇನ್ಫ್ಲೂಯೆನ್ಸ್ ಏನಾಗುತ್ತೆ ಏನೋ ತಗೊಂಡು ನಾನು ಎಲ್ಲೂ ಮಾತಾಡಿಲ್ಲ, ಬೇಕು ಅಂತಲೇ ಮಾತಾಡಿಲ್ಲ. ಸೊ ಇದರ ಟಾಪಿಕ್ನ ಕನ್ಫ್ಯೂಷನ್ಸ್ ಆಗೋದು ಬೇಡ. ಅದಾದಮೇಲೆ ನಮಗೆ ಮೇಯ್ನ್ ಬೇಕಿರೋದು ಏನಂತಂದರೆ ರೆಮಿಡೀಸ್ ಪರ್ಫಾರ್ಮ್ ಮಾಡಬೇಕಾದ್ರೆ, ಯಾವುದೇ ಒಂದು ರೆಮಿಡೀಸ್ಗಳನ್ನ ಯಾವುದೇ ಒಂದು ಪರಿಹಾರಗಳನ್ನ ಪರ್ಫಾರ್ಮ್ ಮಾಡಬೇಕಾದ್ರೆ ಇದರಿಂದ ಕ್ಯಾಲ್ಕುಲೇಷನ್ ಇರಬೇಕು. ಅಟ್ಲೀಸ್ಟ್ ನಾನು ಯಾರು ಕೆಲವರು ರೆಗ್ಯುಲರಾಗಿ ಫಾಲೋ ಮಾಡ್ತಿದ್ದೀರ ಅವ್ರು ಇದು ಮಾಡಿ. ಮುಂದೆ ಯಾವ ಥರ ಅಪ್ಲೋಡ್ ಮಾಡ್ತೀನಿ, ಸುಮಾರು ವಿಷಯಗಳು ಸ್ಲೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಪ್ರೆಸೆಂಟ್ ಟೈಮಲ್ಲಿ ನನಗೆ ಅಷ್ಟೊಂದು ಟೈಮ್ ಸಿಗ್ತಿಲ್ಲ ಯೂಟ್ಯೂಬ್ ಕಡೆ ಫೋಕಸ್ ಮಾಡೋಕ್ಕೆ, ಏನಕ್ಕೆ ಜಾಸ್ತಿ ಆಗಿಬಿಡ್ತಿದೆ. 8 hours 12 hours ಆ ರೀತಿ ಹೋಗ್ಬಿಡ್ತಿದೆ ವರ್ಕು. ಅಥವಾ ವರ್ಕ್ ಪ್ರೆಷರ್ ಇದೆ, ಸ್ವಲ್ಪ ಮೇಜರ್ ವರ್ಕ್ಗಳಿಗೆ ಕಮಿಟ್ ಆಗಿದ್ದೀವಿ, ಅಲ್ಲಿ ಕೇರ್ಲೆಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಪದೇ ಮಿಸ್ಟೇಕ್ಸ್ಗಳನ್ನ ಫೇಸ್ ಮಾಡಿದ್ದೀವಿ ಪ್ರೆಸೆಂಟ್ ಇಯರಲ್ಲಿ. ಹಾಗಾಗಿ ಸ್ವಲ್ಪ ಭಯ ಬಂದು ಹ್ಯೂಜ್ ಇನ್ವೆಸ್ಟ್ಮೆಂಟ್ಸು, ಹ್ಯೂಜ್ ಕಮಿಟ್ಮೆಂಟ್ಸು ಸೊ ಆ ಕಡೆ ಸೈಡಿದೆ. ಹಾಗಾಗಿ ನನಗೆ ಇದನ್ನು ಮಾಡೋಕ್ಕಾಗ್ತಿಲ್ಲ, ಆಯಿತಾ. ಇದು ಅದರದ್ದೇ ಅದೇ ರೀತಿಯಲ್ಲಿ ನಾನು ಕೂರಬೇಕು, ರೆಡಿ ಆಗಬೇಕು, ಕೆಲವು ರಿಚುವಲ್ಸ್ಗಳಿರುತ್ತೆ ಫಾಲೋ ಮಾಡಬೇಕು, ನನಗೆ ಅದೇನೂ ಮಾಡೋಕ್ಕಾಗ್ತಾಯಿಲ್ಲ. ಏನಕ್ಕೆ ಮೆಂಟಲಿನ ಕಮಿಟ್ ಆಗಿಬಿಟ್ಟಿದ್ದೀನಿ ವರ್ಕ್ ಅಂತಲೇ. ಟೆಂಪಲ್ ನನ್ನ ನಾರ್ಮಲ್ ಮಂತ್ಲಿ ವೀಕ್ಲಿ ಡೊನೇಷನ್ಸ್ ಬಿಟ್ಟು ನಾನು ಏನೂ ಫಾಲೋ ಮಾಡ್ತಿಲ್ಲ, ಬೇರೆ ಏನೂ ಫಾಲೋ ಮಾಡ್ತಿಲ್ಲ. ಸೊ ಹಾಗಾಗಿ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ಟೀಚಿಂಗ್ ವೈಸಲ್ಲಿ. ಏನಕ್ಕೆ ಸುಮ್ಮನೆ ರ್ಯಾಂಡಮಾಗಿ ಬಂದು ಯೂಟ್ಯೂಬಲ್ಲಿ ವೀಡಿಯೋ ಮಾಡಿದೆ, ಆ ರೀತಿ ನಾನು ಯಾವತ್ತೂ ಮಾಡಿಲ್ಲ. ಪ್ರಿಪ್ರೇಷನ್ ಇರೋಲ್ಲ ನಂದು, ಕೂರ್ತೀನಿ, ನನಗೇನು ಮಾತಾಡಬೇಕು ಅನಿಸುತ್ತೆ ಮಾತಾಡ್ತೀನಿ, ಏನಕ್ಕೆ ಅದು ಬಾಯಿಂದ ಹಂಗೆ ಬರಬೇಕು ಅಂತ. ಸೊ ಯೂಶ್ವಲಿ ನಾನು ಸ್ಕ್ರಿಪ್ಟೆಲ್ಲ ಫಾಲೋ ಮಾಡಲ್ಲ, ಕುತ್ಕೋತೀನಿ, ಯಾರಿಗಾರು ಹೇಳಿದ್ರೆ ಯಾವ ರೀತಿ ಹೇಳ್ತೀನಿ ಆ ರೀತಿ ನಾನು ಟ್ರೈ ಮಾಡಿದ್ದೀನಿ. ಕೆಲವು ತುಂಬ ಜನಕ್ಕೆ ಅದು ಕರೆಕ್ಟ್ ಆಗಿದೆ, ಕೆಲವರು ಜಾಸ್ತಿ ಅಂತ ಹೇಳ್ತೀರ, ನಂಗೆ ನಡೆಯುತ್ತೆ. ಒಟ್ಟಲ್ಲಿ ನನಗೆ ನಾನೇನಾರು ಮಾತಾಡಿದ್ರೆ ನಾನು ಇಷ್ಟು ಮಾತಾಡಲೇಬೇಕು, ಇಷ್ಟು ಹೇಳೇ ಕನ್ವಿನ್ಸ್ ಮಾಡಬೇಕಿಲ್ಲ, ಗೊತ್ತಾಗಲ್ಲ ಜನಗಳಿಗೆ, ಅರ್ಥ ಆಗಲ್ಲ ಅಂತ. ಮತ್ತು ಈ 1 ನಿಮಿಷ 2 ನಿಮಿಷ ವೀಡಿಯೋಸ್ ಮಾಡಿ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿ ಪರ್ಸ್ನಲಾಗಿ ಕೂತ್ಕೊಂಡು ಕನ್ಸಲ್ಟೇಷನ್ ಮಾಡಿ ಒಂದೊಂದು ಕೈಲಿ ಆಗಲ್ಲ. ಸೊ ನಾನು ಯಾವತ್ತದನ್ನು ಟ್ರೈ ಮಾಡಿಲ್ಲ, ಆಯಿತಾ. ಇಲ್ಲಿ ಇನ್ಫಾರ್ಮೇಷನ್ ಶೇರ್ ಮಾಡಬೇಕು. ಇನ್ಫಾರ್ಮೇಷನ್ ಶೇರ್ ಮಾಡಬೇಕಾದ್ರೆ ಇದರಿಂದ ಬ್ಯಾಕ್ಗ್ರೌಂಡ್ ಸ್ಟೋರಿ ಏನಿರುತ್ತೆ ಅದನ್ನು ಹೇಳಬೇಕಿತ್ತು. ಸೊ ನಾನು ಸ್ಟೋರಿ ಥರನೇ ಟ್ರೈ ಮಾಡಿದ್ದೀನಿ. ನಂಬರ್ 3 ಇರೋದ್ರಿಂದ ಆಬ್ವಿಯಸ್ಲಿ ಸ್ಟೋರಿ ಥರನೇ ಟ್ರೈ ಮಾಡ್ತೀನಿ. ಡ್ರ್ಯಾಗ್ ಆಗಿರುತ್ತೆ ನಂದು. ಬಟ್ ಒಂದು ಅರ್ಧ ಗಂಟೆ 3/4 ಗಂಟೆ ಎಲ್ಲೆಲ್ಲ ವೇಸ್ಟ್ ಮಾಡಿರ್ತೀರ. ಟೈಮ್ ಇದಕ್ಕೆ ಹಾಕಿ ಮೆಸೇಜ್ ಮಾಡಿ ನಿಮ್ಮ ಡೌಟ್ಸ್ಗಳು ಕೇಳ್ಕೊಳ್ಳಿ, ಎಸ್ಪೆಷಲಿ ಸಬ್ಜೆಕ್ಟ್ ರಿಲೇಟೆಡ್. ಸೊ ನನಗೆ ಈ ಥರ ಇದೆ ಸರ್, ನಾನು ರೆಮಿಡೀಸ್ ಏನು ಮಾಡಬೇಕು ಅಂದರೆ ಕ್ಯಾಲ್ಕುಲೇಟ್ ಮಾಡಿ ಹೇಳಬೇಕು. ನಾನು ಇಷ್ಟೆಲ್ಲ ಲೆಕ್ಕಾಚಾರ ಮಾಡಿಬಿಟ್ಟು ಸುಮ್ಮನೆ ಹೇಳೋಕ್ಕಾಗಲ್ಲ. ಸೊ ಡೇಟ್ ಆಫ್ ಬರ್ತ್ ಕಳಿಸ್ಬಿಟ್ಟು ರೆಮಿಡೀಸ್ ಹೇಳಿ ಅಂತಂದರೆ ರೆಮಿಡೀಸ್ ಲಿಸ್ಟ್ ಕೊಡ್ತೀನಿ ಹೊರತು ರೆಮಿಡೀಸ್ ಮಾಡಿ ಅಂತಲೇ ಎಲ್ಲೂ ಹೇಳಿಲ್ಲ. ಅದೆಲ್ಲನೂ ಈಗೇನು ಮಾಡಿದ್ದೀನಿ, ಫಿಲ್ಟರ್ ಮಾಡಿಬಿಟ್ಟಿದ್ದೀನಿ. ಹೆವಿ ತಪ್ಪು ಮಾಡ್ತಿದ್ದೀರಾ, ಹೆವಿ ತಪ್ಪು. ಟೀಮ್ ಲೀಡರ್ ಯಾರೋ 535 ಯೂಸ್ ಮಾಡಬೇಡಿ, ನಾನು ಯೂಸ್ ಮಾಡ್ತೀನಿ ಅಂತೀರ.
ಟೀಮ್ ಲೀಡರ್ ಅದು ನಾನು ಯೂಟ್ಯೂಬಲ್ಲಿ ನೋಡಿದೆ, ಈ ಥರ ಹೇಳಿದ್ರು, ನಾನು ChatGPT ಚೆಕ್ ಮಾಡಿದೆ, ಅದರಲ್ಲೇನೋ ಇಷ್ಟು ಇನ್ಫಾರ್ಮೇಷನ್ಸ್ ಬಂತು, ಅದು ಆಧಾರದ ಮೇಲೆ ನಂಬರ್ ಯೂಸ್ ಮಾಡ್ತಿದ್ದೀನಿ ಅಂತ ಅಂತೀರ. ನಂಬರ್ ಚೇಂಜ್ ಮಾಡೋಕೆ ಆಪ್ಷನ್ ಇದೆ, ನಂಬರ್ ಚೇಂಜ್ ಮಾಡ್ತೀರಾ. 6 ತಿಂಗಳು ರಿಸಲ್ಟ್ ಬಂದರೆ ಆ ನಂಬರ್ ಚೇಂಜ್ ಮಾಡ್ತೀರಾ. ನಾನು ಹೇಳೋದೇನಂತ ಅಂದರೆ ಅದಾಗ 6 ಮಂತ್ಸ್ ಆದಮೇಲೆ ಪುನಃ ಯಾವ್ದು ಕರೆಕ್ಟ್ ಯಾವ್ದು ತಪ್ಪು ಅಂತ. ಸೊ ಈ ಥರ ಸಿಕ್ಕಾಪಟ್ಟೆ ಕನ್ಫ್ಯೂಷನಲ್ಲಿ ಚಾನಲ್ ನಡೀತಾ ಇದೆ. ಅದರಿಂದ ಕ್ಲಾರಿಟಿ ಕೊಟ್ಕೋತೀನಿ. ಇಷ್ಟು ದಿನ ಏನು ಮಾಡಿದ್ರೆ ಅಷ್ಟರದ್ದು ಕೂಡ ಕ್ಲಾರಿಟಿ ಕೊಟ್ಬಿಟ್ಟು ಸ್ಟಾಪ್ ಮಾಡ್ತೀನಿ, ಆಯಿತಾ. ಆಸ್ಟ್ರಾಲಜಿ ಪಾರ್ಟ್ ಸೇಮ್ ಪ್ರಾಬ್ಲಮ್ಮು. ಒಂದು ಕುಂಡ್ಲಿ ತೆಗೆದು ಗ್ರಹಗಳ ಬಗ್ಗೆ ಮಾತಾಡೋದೇ ನಿಮ್ಗೇನು ಅನಿಸಲ್ಲ. ಬಟ್ ಯಾವ ಗ್ರಹ ನೋಡ್ತೀರಿ ಏನಾಗ್ತದೆ ಅಲ್ಲಿ ಸ್ಟಾರ್ಟ್ ಆಗ್ತದೆ. ಯೋಗಗಳು ಅಂದ ತಕ್ಷಣ ಯೋಗ ಅನ್ನೋ ಪದಕ್ಕೋಸ್ಕರ ಏನು ಮಾಡ್ತೀವಿ, ಎಕ್ಸೈಟ್ ಆಗ್ತೀವಿ, ಅಲ್ಲಿ ಕನ್ಫ್ಯೂಸ್ ಆಗ್ತೀರಾ. ಅದಾದಮೇಲೆ ದೋಷಗಳು. ಈ 4 ಟಾಪಿಕ್ ಮಾತಾಡಿದ್ರೆ ಅಲ್ಲೇ ಸಿಕ್ಕಾಬಿಟ್ಟೆ ಇದಾಗ್ಬಿಡುತ್ತೆ. ಸೊ ನನಗೆ ಆ್ಯಾವ್ರೇಜ್ 3 5 ಕ್ವಶನ್ಸ್ ಬಂದ್ರೂ, ಜಾಸ್ತಿ ಬರುತ್ತೆ, ಸಿಂಪಲಾಗಿ ಹೇಳ್ತಾಯಿದ್ದೀನಿ, 3 5 ಕ್ವಶನ್ಸ್ ಬಂತು ಅಂದ್ರೂ ಒಬ್ಬೊಬ್ಬರೊಂದು ಕಾಲು ಗಂಟೆ ಕೇಳಿದ್ರು ಕೂಡ ನನಗೆ ಅಷ್ಟು ಟೈಮ್ ಸಿಗ್ತಿಲ್ಲ. ಟೀಚೇ ಮಾಡೋಣ ಅಂದರೆ ನನಗೆ ಎಲ್ಲೋ ಒಂದು ಕಡೆ ಎಜುಕೇಷನ್ಗೆ ದುಡ್ಡು ಕಲೆಕ್ಟ್ ಮಾಡೋದು ನನಗೆ ಇಷ್ಟನೇ ಆಗ್ತಿಲ್ಲ. ಸೊ ಅದು ಯಾಕೋ ನಂಗೆ ಸರಿ ಬರ್ತಾ ಇಲ್ಲ. ಹಾಗಾಗಿ ಟೀಚಿಂಗ್ ಸೈಡ್ನ ಯಾವತ್ತೂ ಡೈವರ್ಟ್ ಆಗಿಲ್ಲ. ಒಂದು ಪ್ರಾಪರ್ ಕಾಂಟೆಂಟ್ ರೀತಿಯಲ್ಲಿ ಅಪ್ಲೋಡ್ ಮಾಡೋ ಒಂದು ಪ್ರಯತ್ನ ಮಾಡಿದ್ದೀನಿ. ಬಟ್ ಅಲ್ಲಿ ಪುನಃ ನಾನೇ ಕೇಳಿದಾಗ ಕೆಲವು ವಿಷಯಗಳು ಸರಿಯಾಗಿ ಎಕ್ಸ್ಪ್ಲೇನ್ ಆಗಿಲ್ಲ. ಅದಕ್ಕೇ ಸ್ವಲ್ಪ ಚೇಂಜ್ ಮಾಡಿ ಕೆಲವು ಪಾಯಿಂಟ್ಸ್ಗಳನ್ನ ರೆಡಿ ಮಾಡಿಕೊಂಡು ಆ ಪಾಯಿಂಟ್ಸ್ನ ರೆಡಿ ಮಾಡಿ ಫ್ರೆಶ್ಶಾಗಿ ಯಾವತ್ತಾದ್ರು ಅಪ್ಲೋಡ್ ಮಾಡ್ತೀನಿ ಫ್ಯೂಚರಲ್ಲಿ. ನನ್ನ ಪ್ಲ್ಯಾನ್ ಇರೋದು ಅಕ್ಟೋಬರ್ ಇರೋದು. ಹಳೆ ವೀಡಿಯೋಸ್ ಏನಿದ್ವು, ಹಳೆಯದು 9 ವೀಡಿಯೋಸ್ ಇದ್ವು. 9 ಟ್ರೈ ಮಾಡಿದೆ 30 ಮಿನಿಟ್ಸಲ್ಲಿ ಮುಗಿಸೋಣ ಅಂತ. ಈ ಒಂದು ಟೈಮ್ ಸ್ಟ್ಯಾಂಪ್ ಅಥವಾ ಈ ಒಂದು ಟೈಮ್ ಕನ್ಸ್ಟೆಂಟ್ಸಿಂದ ಏನಾಗ್ತು ಅಂದರೆ ಆ ಎಕ್ಸ್ಪ್ಲನೇಷನ್ ಸರಿ ಬಂದಿಲ್ಲ, ನನಗೊಂಥರ ಸ್ಯಾಟಿಸ್ಫೈ ಆಗಲಿಲ್ಲ. ಅದೊಂದಷ್ಟು ವೀಡಿಯೋಸ್ ನೋಡಿದೆ, ಕನ್ಫ್ಯೂಸಿಂಗೇ ಇತ್ತು, ಅದು ತುಂಬ ಸ್ಪೀಡ್ ಇತ್ತು. ಮತ್ತು ಅದನ್ನು ಏನೋ ಒಂದೊಂದು ಕಲಿತಾ ಇದ್ದೀರಾ, ಅದು ಲೈಫ್ ಲಾಂಗ್ ನಿಮ್ಗೆ ಹೆಲ್ಪ್ ಆಗೋವಂಥದ್ದು, ಎಸ್ಪೆಷಲಿ ನಿರ್ಧಾರಗಳು ತೊಗೋಬೇಕಾದ್ರೆ. ಅದನ್ನು ಕೇರ್ಲೆಸ್ ಮಾಡೋಕ್ಕೆ ನಂಗೆ ಇಷ್ಟ ಆಗಲಿಲ್ಲ. ಅದಾದಮೇಲೆ ನಂಗೆ ಟೈಮ್ ಸಿಕ್ಕೇ ಇಲ್ಲ. ಸೊ ನಾನು ಆಗೇ ಇಲ್ಲ ಅಂತ ಮಾಡೇ ಇಲ್ಲ. ಈಗಲೂ ಅಷ್ಟೇ, ನಂದು ಆಲ್ಮೋಸ್ಟ್ 8 hours 12 hours ಹೋಗ್ಬಿಡುತ್ತೆ. ಫ್ಯಾಮಿಲಿ, ಪರ್ಸ್ನಲ್ ಲೈಫು, ಅಷ್ಟರಲ್ಲೇ ನಂದು ಟೈಮ್ ಹೋಗ್ಬಿಡುತ್ತೆ, ಆಯಿತಾ. ಏನಕ್ಕೆ ಈ ದೊಡ್ಡ ಟೈಮ್ನ ನಾನು ಇಂಟೆನ್ಷನ್ ಆಗಿ ಸೆಟ್ ಮಾಡಿ ಎಲ್ಲ ಒಂದು ಕಡೆ ಕೊಡ್ತಾ ಇದ್ದೀನಿ ಅಂದರೆ ನನ್ನ ಕಮಿಟ್ಮೆಂಟ್ ಇಲ್ಲಿದೆ. 8 ಗಂಟೆ ಏನು ಮಾಡ್ತಿದ್ದೀನಿ ಅಲ್ಲಿ, ಏನು ಎತ್ತಾವೆಲ್ಲ ಬೇಡ, ಬಟ್ ಏನೋ ಒಂದು ಮಾಡ್ತಾಯಿದ್ದೀನಿ. 8 to 10 hours ಇಲ್ಲಿ ಹೋಗ್ತಾಯಿದೆ ನನ್ನ ಮೇಜರ್ ಟೈಮ್. ಇಲ್ಲಿ ನಂಗೊಂದು 3 hours ತೆಗಿಯೋಕ್ಕಾಗ್ತಿಲ್ಲ. ಅದರಿಂದ ನಾನು ಸುಮಾರು ವಿಷಯಗಳನ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸ್ಟೇಬಲ್ ಆಗಿರಲಿ ಅಂತ ಕೆಲವು ನೇಮ್ಸ್ಗಳನ್ನ ಸಾಫ್ಟ್ವೇರ್ ಥ್ರೂ ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತಾಯಿದ್ರು. ಅದು ಸ್ಟಾಪ್ ಆಗಿದೆ ಅಂತ ಅನ್ಕೋತೀನಿ, ನಾನು ಅದನ್ನು ನೋಡಿಲ್ಲ. ಅದನ್ನು ರೆಗ್ಯುಲರಾಗಿ ಅಪ್ಲೋಡ್ ಮಾಡಿಸ್ತಾ ಇರ್ತೀನಿ. ಆ್ಯಂಡ್ ಪರ್ಸ್ನಲಾಗಿ ಏನು ಕೇಳ್ತೀರಾ ನಂಬರ್ ಅದು ಇದು ಅಂತ, ತುಂಬ ಎಕ್ಸ್ಟ್ರಾಡಿನರಿ ಆ ರೀತಿ ಅಂತಲ್ಲ. ಏನು ಲಾಜಿಕ್ ಏನಿದೆ ಅದ್ರ ಹಿಂದೆ, ನಂಬರ್ ಡಿಸೈನ್ ಆಗಿರಬಹುದು, ನೇಮ್ ಡಿಸೈನ್ ಆಗಿರಬಹುದು, ಅದನ್ನು ಬಿಟ್ಟು ಎಲ್ಲರೂ ಏನು ಮಾಡ್ತೀರಾ ಅಂದರೆ ಇದು ತಪ್ಪು, ಇದು ಸರಿ, ಇದು ಒಳ್ಳೆಯದು, ಕೆಟ್ಟದ್ದು. ಸೊ 5-6 ಕಡೆ ಅದೇ ಥರ ಇನ್ಫಾರ್ಮೇಷನ್ ಬಂದಾಗ ನೀವು ಅದನ್ನು ಕ್ವಶ್ಚನ್ ಮಾಡ್ತಿಲ್ಲ. ಅದು ಮನುಷ್ಯನ ಒಂದು ಬೇಸಿಕ್ ಅದು ಕ್ವಾಲಿಟಿ ಅಥವಾ ಬೇಸಿಕ್ ಒಂದು ಬಿಹೇವಿಯರ್, ಅದು ಕ್ವಶ್ಚನ್ ಮಾಡೋದು. ಏನಾದ್ರು ಹೇಳಿದಾಗ ಯಾಕೆ ನಿಮ್ಮನ್ನು ಯಾಕೆ ನಂಬಬೇಕು, ನೀವು ಹೇಳಿದ ಕರೆಕ್ಟಾ, ಅದನ್ನು ಸ್ಟಾಪ್ ಮಾಡಿಬಿಡಿ. ತುಂಬ ಸಲ ಏನು ಮಾಡ್ತಾರೆ ಅಂದರೆ ಗುರುಗಳು ಅಂದ್ಕೊಂಡು ಯಾರೂ ವಾಪಸ್ ಕ್ರಾಸ್ ಕ್ವಶ್ಚನ್ ಮಾಡಲ್ಲ. ಬಟ್ ನನ್ನ ಪ್ರಕಾರ ಮನುಷ್ಯನ ಅದೊಂದು ಬೇಸಿಕ್ ಬಿಹೇವಿಯರ್ ಅದು. ಯಾರೋ ಹೇಳಿದ್ರೆ ಹೆಂಗೆ ಕೇಳ್ಬಿಡ್ತೀರಾ ನೀವು, ಹೆಂಗೆ ಅದರ ಲಾಜಿಕ್ ಏನು ಅಂತ ಕೇಳೋದು ಒಳ್ಳೆಯದು ಅಂತ. ಆ ರೀತಿ ಕಲ್ಟಿವೇಟ್ ಮಾಡಿ ಅಂತ ಹೇಳಿದ್ದೆ. ಬಟ್ ಇವತ್ತು ನೀವು ಕ್ವಶ್ಚನ್ ಕೇಳಿದ್ರೆ ನಂಗೆ ಆನ್ಸರ್ ಮಾಡೋಕ್ಕಾಗ್ತಿಲ್ಲ. ಸೊ ಎಲ್ಲ ಒಂದು ಕಡೆ ಈ ಕ್ವಶ್ಚನ್ ಎಲ್ಲ ಮಾಡೋದನ್ನೆಲ್ಲ ಸ್ವಲ್ಪ ದಿನ ಸ್ಲೋ ಮಾಡ್ಕೊಳ್ಳಿ. ನನ್ನ ಕಡೆಯಿಂದ ಏನಾದ್ರು ಮಿಸ್ಟೇಕ್ ಅಂತ ಕಾಣಿಸಿದ್ರೆ ಅಥವಾ ಸರಿ ಮಾಡಬೇಕು ಅನ್ಸಿದ್ರೆ ಅಥವಾ ಏನಾದ್ರು ಹೇಳಬೇಕು ಅನ್ಸಿದ್ರೆ ಚಾನಲ್ ಇದೆ, ಕನೆಕ್ಟ್ ಆಗ್ತೀನಿ, ಮಾತಾಡ್ತೀನಿ. ಬಟ್ ಲೆಂತಿ ವೀಡಿಯೋಸ್ ಇಂಟೆನ್ಷನ್ ಬಂದು ಇಷ್ಟೇ. ಯಾರು ಕೊನೆವರೆಗೂ ಕಾಯ್ತಾರೆ ಕೊನೆವರೆಗೂ ಕಾಯಲಿ, ಅವ್ರಿಗೆ ಯೂಸ್ ಆಗಲಿ ಅಂತ. ಯಾವುದೋ ಟಾಪಿಕ್ ತೊಗೊಂಡ್ವಿ, ಯಾವುದೋ ಟಾಪಿಕ್ ಮಾತಾಡಿದ್ವಿ, ಆ ರೀತಿ ನಂದು ಪ್ಲ್ಯಾನ್ ಇಲ್ಲ ಇದನ್ನು ಈ ರೀತಿ ಎಕ್ಸ್ಪ್ಲೇನ್ ಮಾಡಬೇಕು, ಇದನ್ನು ಆ ರೀತಿ ಎಕ್ಸ್ಪ್ಲೇನ್ ಮಾಡಬೇಕಂತ. ಹಾಗಾಗಿ ಒಂದು ಆಫ್ ನಮ್ಮ ಇನ್ಫಾರ್ಮೇಷನ್ಸ್ಗಳು ಬಂದಿತ್ತು ಅಂದರೆ ಯೂಸ್ ಮಾಡ್ಕೊಳ್ಳಿ, ಓಕೆನಾ. ಸೊ ರೆಮಿಡೀಸ್ ಪಾರ್ಟು ಏನಿದೆ, ರೆಮಿಡೀಸ್ ಹಿಂದೆ ಜಾಸ್ತಿ ಕೆಲಸ ಬೀಳುತ್ತೆ, ಸುಮ್ಮನೆ ಫಾಲೋ ಮಾಡಿಬಿಡಿ. ಒಳ್ಳೆಯದು ಕೆಟ್ಟದ್ದು ಅನ್ನೋಕ್ಕಿಂತ ಜಾಸ್ತಿ ಏನೇ ಶುರು ಮಾಡಿದ್ರು ಕೂಡ ತಿಳ್ಕೊಂಡು ಮಾಡಿ, ಆಯಿತಾ. ಇವತ್ತು ನನಗೆ ಹೇಳಿದ್ದೀನಿ, ಇದನ್ನು ಯಾವ ರೀತಿ ಉಪಯೋಗಿಸ್ಬೇಕಂತ ಕೂಡ ಹೇಳಬೇಕು, ಅದು ನನ್ನ ಕರ್ತವ್ಯ ಅಂತ ತಗೊಂಡು ನಾನು ಮುಂದೆ ಯಾವ ಥರ ಎಕ್ಸ್ಪ್ಲೈನ್ ಮಾಡ್ತೀನಿ. ಏಕೆಂದರೆ 9 ನಂಬರ್ಸ್ ಎಕ್ಸ್ಪ್ಲೈನ್ ಮಾಡೋದು, 9 ನಂಬರ್ಸ್ಗೆ 9 ಪ್ಲ್ಯಾನೆಟ್ಸ್ನ ಕಂಪೇರ್ ಮಾಡೋದು, ಅದೇ ಒಂದು ದೊಡ್ಡ ವಿಡಿಯೋ ಆಗ್ಬಿಡುತ್ತೆ ಫುಲ್ಲು. ಅಷ್ಟೊಂದು ನನಗೆ ಟೈಮ್ ಇಲ್ಲ, ಆಯಿತು. ಬಟ್ ಹುಷಾರಾಗಿರಿ, ಪ್ರೆಸೆಂಟ್ ಮೂಮೆಂಟಲ್ಲಿ ಏನೇ ಮಾಡಿದ್ರೂ ಇದು ಮಾಡೋ ಸ್ವಲ್ಪ ಯೋಚನೆ ಮಾಡಿ. ಯಾರೋ ಒಬ್ಬರು ನಿಮ್ಗೆ ಇದನ್ನು ಮಾಡಿ ಅಂತ ಹೇಳಿದಾಗ ಅದಕ್ಕೆ ರಿಸಲ್ಟ್ ಹೆಂಗೆ ಬರುತ್ತೆ ಅಂತ ಕ್ವಶ್ಚನ್ ಮಾಡೋಷ್ಟಾದ್ರು ನಿಮ್ಗೆ ಇರಬೇಕು, ಅಥವಾ ಅದರ ಬಗ್ಗೆ ಕ್ಲಾರಿಟಿ ಇರೋದು ತಿಳ್ಕೊಳ್ಳಿ. ಇದರಿಂದ ಏನು ಯೂಸು ಅಂತಾರೆ ತಿಳ್ಕೊಂಡು ಮಾಡಿ. ಏನಕ್ಕೆಂದರೆ ತುಂಬ ಡುಬಾಕು, ಸುಳ್ಳು, ಮೋಸ ಆ ರೀತಿ ಒಂದು ಇದಲ್ಲ, ಇದು ವಿದ್ಯೆ ಅಲ್ಲ ಇದು. ಎಲ್ರಿಗೂ ವಿಷಯ ಗೊತ್ತು, ಎಲ್ಲರೂ ಚೆನ್ನಾಗೇ ಇದ್ದಾರೆ, ಎಷ್ಟೊಂದು ಜನ ಉದ್ಧಾರ ಆದರು, ಎಷ್ಟೊಂದು ಜನಕ್ಕೆ ಬೇರೆಯವರಿಂದ ಉದ್ಧಾರ ಆಗಿದ್ದಾರೆ, ಆಯಿತಾ. ಪರ್ಸ್ನಲ್ಲಾಗಿ ಗುರುಗಳು ಇರೋವಂಥವ್ರು ತುಂಬ ಜನ ಉದ್ಧಾರ ಆಗಿದ್ದಾರೆ. ಬಟ್ ಪಬ್ಲಿಕ್
ಆಗಿ ಅಥವಾ ನಾವು ನಾರ್ಮಲ್ ಆಗಿ ನಮಗೇನಕ್ಕೆ ಕೆಲವು ವಿಷಯಗಳು ನಮ್ಗೆ ಇಷ್ಟ ಆಗಲ್ಲ, ಯಾವ ಫಾಲೋ ಮಾಡಿದ್ರೆ ಯಾಕೆ ರಿಸಲ್ಟ್ ಬರೋಲ್ಲ, ಅದರ ಕ್ಲಾರಿಟಿ ಸಿಗೋದು ಇಲ್ಲೇ ಈ 3 ಕ್ಯಾಲ್ಕುಲೇಷನಲ್ಲೇ ಮತ್ತು ನಿಮ್ಮ ಚಾರ್ಟಲ್ಲಿ. ಸೊ ಈ ನ್ಯೂಮರಾಲಜಿ ತುಂಬ ಅಡ್ವಾನ್ಸ್ ಲೆವೆಲಲ್ಲಿ ತಳ್ಬೋದು, ತುಂಬ ಅಡ್ವಾನ್ಸ್ ಲೆವೆಲಲ್ಲಿ, ಅಥವಾ ತುಂಬ ಬೇಸಿಕ್ಕಾಗಿ ಮಿಸ್ಸಿಂಗ್ ನಂಬರ್ ನೋಡ್ತೀನಿ, ಚಾರ್ಟ್ ಬರದೆ, ಲೋಶೋ ಗ್ರಿಡ್ ಅಂತೆ, ಇದರಲ್ಲಿ ಈ ಥರ ಅಂತೆ, ಇದರಲ್ಲಿ ಈ ಥರ ಅಂತೆ, ವ್ಯಕ್ತಿ ಎಮೋಷನ್ಸ್ ಇರ್ತಾರಂತೆ, ಅದರಿಂದ ಅಷ್ಟಾರು ಹೇಳ್ಬೋದು. ಅಥವಾ ನಾನು ಯಾಕೆ ಈ ಥರ ಇದ್ದೀನಿ, ಈ ನಂಬರ್ಲಿಂದ ಬರ್ತಾ ಇದೆ, ಈ ನಂಬರ್ ನನಗೆ ಯಾಕೆ ಬಂತು, ಸೊ ಇದರ ನಂಬರ್ ಇಂಪಾರ್ಟೆನ್ಸ್ ಏನು, ಈ ನಂಬರ್ ನನ್ನ ಚಾರ್ಟಲ್ಲಿ ಇದ್ದರೆ ನಾನು ಯಾವ ರೀತಿ ಇರ್ತೀನಿ, ನಿರ್ಧಾರ ತೊಗೋಬೇಕಾದ್ರೆ ಯಾವ ರೀತಿ ತೊಗೋತೀನಿ, ಆ ರೀತಿ ಕೂಡ ಅನಾಲಿಸಿಸ್ ಮಾಡಬಹುದು. ಗೊತ್ತಾಯ್ತಾ? ಹಾರ್ಡ್ ವರ್ಕ್ ಮಾತ್ರ ಇರುತ್ತಾ, ಕಷ್ಟ ಇರುತ್ತಾ, ಅಥವಾ ನೀವು ಕಷ್ಟ ಹ್ಯಾಂಡಲ್ ಮಾಡ್ತೀರಾ, ನೀವು ಯಾವುದೇ ಕೆಲಸ ಮಾಡಬೇಕಾದ್ರೆ ಕಷ್ಟ ಅಂತ ಯಾರು ಹೇಳೋದಂದರೆ ನೀವು ತೊಗೋಬಾರ್ದು ಅಂತ ನಿಮ್ಮ ಚಾರ್ಟ್ ನೋಡಿ ತೊಗೋಬೋದು. ನೀವು ನಿಮಗೆ ಕಷ್ಟ ಬಂದಿದೆ ಅಂತೆಲ್ಲ ಕಷ್ಟಪಡ್ತೀರಾ ಅಂತ ಹೇಳ್ತಿದ್ದು ಚಾರ್ಟ್. ಸೊ ಈ ರೀತಿ ಇರಬೇಕಾದ್ರೆ ನಿಮ್ಮ ಡಿಸಿಷನ್ಸ್ಗಳು ತೊಗೋಬೇಕಾದ್ರೆ ಚಾರ್ಟ್ ಅನಾಲಿಸಿಸ್ನ ಬೇರೆ ರೀತಿ ಮಾಡಿ. ನನಗೆ ಈ ಥರ ಮಾತಾಡೋಕ್ಕೆ ನಂಗೆ ಟೈಮ್ ಸಿಗ್ತಿಲ್ಲ, ಎಲ್ಲ ಏನಂತ ಹೇಳ್ತಾರೆ, ಈ ಥರ ಇತ್ತಂದರೆ ಸಿಕ್ಕಾಪಟ್ಟೆ ಕಷ್ಟ ಅಂತ. ಕಷ್ಟಪಡಲೇಬೇಕು ತಾನೆ, ಯಾವುದೇ ವ್ಯಕ್ತಿ ಆಗಲಿ. ಈಸಿಯಾಗಿ ಯಾವ ವ್ಯಕ್ತಿಗೆ ಏನು ಸಿಕ್ಕಿದೆ, ಬಟ್ ತುಂಬ ಕಷ್ಟಪಡ್ತೀರ ಅಂತ ಯಾಕೆ ಎದುರಿಸ್ಬೇಕು. ನಾನು ಇದನ್ನು ಈ ಥರ ಮಾತಾಡೋಕ್ಕೆ ನಂಗೆ ಆಗ್ತಾಯಿಲ್ಲ. ಅಂದರೆ ಈ ಥರ ಒಂದು ಮೆಸೇಜ್ ಕನ್ವೇ ಮಾಡಬೇಕು ನನ್ನ ಸ್ಟೈಲಲ್ಲಿ, ನನಗದು ಮಾಡೋಕ್ಕಾಗ್ತಾಯಿಲ್ಲ. ಸೊ ಅದರಿಂದ ಎಲ್ಲೋ ಒಂದು ಕಡೆ ಸ್ವಲ್ಪ ಗ್ಯಾಪ್ ಆಗಿದೆ. ಆಯಿತಾ? ಕೋಆಪ್ರೇಟ್ ಮಾಡಿ, ಫ್ಯೂಚರಲ್ಲಿ ಟೈಮ್ ಆಗ್ತದೆ, ಟೈಮ್ ಆದಾಗ ಈ ಇನ್ಫಾರ್ಮೇಷನ್ಸ್ಗಳನ್ನ ಮಾತಾಡ್ತೀನಿ. ಅದರಿಂದ 1-2 ತಿಂಗಳಿಂದ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಆಗ್ತಾ ಇರ್ತೀರ, ಅಥವಾ ಫಸ್ಟ್ ಟೈಮ್ ವೀಡಿಯೋಸ್ಗಳನ್ನ ನೋಡ್ತಾ ಇರ್ತೀರ, ಏನಾರು ಇದು ಮಾಡ್ತಿದ್ದೀರಾ, ಅಥವಾ ಮೆಸೇಜ್ಗಳೇನು ಮಾಡ್ತಿದ್ದೀರಾ, ಒಂದಷ್ಟು ಕಾಂಟೆಂಟ್ ರೀತಿ ಅಪ್ಲೋಡ್ ಮಾಡಿದ್ದೀನಿ, ಎಲ್ಲ ವೀಡಿಯೋಸ್ಗಳನ್ನ ನೋಡ್ಕೊಳ್ಳಿ. ಲೋಶೋ ಗ್ರಿಡ್ ಬಂದು ಇದು ನಿಮಗೆ ನಿಮ್ಮ ಇಡೀ ಜೀವನ ತೋರಿಸೋವಂಥದ್ದು, ಬಟ್ ಎಲ್ಲೂ ಇದನ್ನು ಆ ಥರ ಹೈಲೈಟ್ ಮಾಡಿಲ್ಲ ಯೂಟ್ಯೂಬಲ್ಲಿ. ಬಟ್ ನ್ಯೂಮರಾಲಜಿ ಮೇಲೇ ನೀವು ಸ್ವಲ್ಪ ಪುಷ್ ಮಾಡ್ತೀನಿ ಇದನ್ನು ತುಂಬ ಡೀಪರ್ ಲೆವೆಲಲ್ಲಿ ಅಂದರೆ ಎಲ್ಲದರಲ್ಲೂ ಇದೆ. ಎಲ್ಲದರಲ್ಲೂ ಎಂಡಿಂಗ್ ಅಂತಿರಲ್ಲ ವಿದ್ಯೆ ಕಲಿಯೋ ವ್ಯಕ್ತಿಗೆ, ಹಸಿವಿರೋ ವ್ಯಕ್ತಿಗೆ ಅದು ಹೇಳ್ತೀವಲ್ಲ, ಕೊನೆ ಅನ್ನೋದೇ ಇಲ್ಲ ಅದು. ಬಟ್ ಯಾರ್ಯಾರು ಹೆಂಗೆ ತಳ್ಳಿದ್ದಾರೆ ಏನೋ ನಂಗೆ ಗೊತ್ತಿಲ್ಲ. ಕೆಲವು ಕನ್ಫ್ಯೂಷನ್ಸ್ ಏನಾಗ್ತಿದೆ, ಅದನ್ನು ಕ್ಲಾರಿಫಿಕೇಷನ್ಸ್ ಕೊಡೋಲ್ಲ. ಏನಕ್ಕೆ ಬೇರೆಯವ್ರು ಹೇಳಿರೋದು ಅವ್ರು ಯಾಕೆ ಹೇಳಿರೋ ಅಂತ ನನಗೆ ಗೊತ್ತಿಲ್ಲ. ಅದು ಬಿಟ್ಟು ರೆಮಿಡೀಸ್ ಪಾರ್ಟ್ ಬಂದಾಗ, ರೆಮಿಡೀಸಲ್ಲಿ ನಾನು ಇದು ಯಾರೋ ಹೇಳಿದ್ರೆ ನಾನು ಇದು ಫಾಲೋ ಮಾಡ್ತೀನಿ, ನಂಗೆ ರಿಸಲ್ಟ್ ಸಿಕ್ಕಿಲ್ಲ, ಇದು ಇದಾಗಿತ್ತು ಅಂದರೆ ಜನರಲೈಸ್ ಮಾಡೋದು ಬೇಡ. ರೆಮಿಡೀಸ್ ಡಿಸೈನ್ ಮಾಡೋದು ಈ ರೀತಿ. ಸೊ ಆ ರೀತಿ ರೆಮಿಡೀಸ್ಗಳನ್ನ ಇದು ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವತ್ತು ನಿಮ್ಗೆ ಹೇಳಿದ್ದೀನಿ ರೆಮಿಡೀಸ್ ಹಿಂದೆ ಕ್ಯಾಲ್ಕುಲೇಷನ್ ಏನೇನು ಬರುತ್ತೆ ಅಂತ. ಈ ಕ್ಯಾಲ್ಕುಲೇಷನ್ ಕಲ್ತ್ಕೊಳ್ಳಿ, ಲೆಕ್ಕಾಚಾರ ಕಲ್ತ್ಕೊಳ್ಳಿ, ಇದನ್ನ ಯಾವ ರೀತಿ ವರ್ಕ್ ಮಾಡ್ಬೇಕು ಅಂತ ಕಲ್ತ್ಕೊಳ್ಳಿ, ನಿಮ್ಮ ಚಾರ್ಟ್ಗಳನ್ನ ರೆಡಿ ಮಾಡ್ಕೊಳ್ಳಿ. ಅದಾದಮೇಲೆ ಏನು ಮಾಡಿ, ಸೀದಾ ಫೋಕಸ್ ಮಾಡಿ ರೆಮಿಡೀಸ್ ಮೇಲೆ ಫೋಕಸ್ ಮಾಡಿ. ರೆಮಿಡೀಸ್ ಮಾಡಬೇಕಾದ್ರೂ ಅಷ್ಟೇ 2 ಮಾತ್ರ ಮಾಡಿ, ಸುಮ್ಮನೆ ಸಿಕ್ಕಿದ್ದೆಲ್ಲನೂ ಮಾಡ್ತೀನಿ ಅಂತ ಮಾಡಬೇಡಿ. ಅಟ್ ಎ ಟೈಮ್ 2 ಡ್ಯೂರೇಷನ್ಸ್ ಇರ್ತವೆ, ಯಾವ ಗ್ರಹಕ್ಕೆ ಎಷ್ಟು ದಿನ ಮಾಡಬೇಕು ಅಂತ, ಅದನ್ನು ಫಾಲೋ ಮಾಡಿ. ಅದಾದಮೇಲೆ ಮಿಕ್ಕಿತ್ತು. ಸರಿನಾ? ಇಷ್ಟು ಕ್ಯಾಲ್ಕುಲೇಷನ್ ಮಾಡೋರು ಕಳಿಸಿದ್ರೆ ನಾನು ಅಟ್ಲೀಸ್ಟ್ ನಂಗೆ 2 ನಿಮಿಷ 3 ನಿಮಿಷ ಹಿಡಿಯುತ್ತೆ, ನಾನು ಕಳಿಸ್ತೀನಿ. ಕ್ಯಾಲ್ಕುಲೇಷನ್ ಮಾಡೋದೇ ನನ್ನ ಕೆಲಸ ಅಂತಂದಾಗ ನನಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಟೈಮ್ ಕೇಳ್ತೀರಾ, ಟೈಮ್ ಕೊಡೋಕ್ಕಾಗಲ್ಲ. ಆಯಿತು ಅಂತ ಯಾವುದೊಂದು ಸಲ ಟೈಮ್ ಕೊಡ್ತೀನಿ, ನೀವು ಫ್ರೀ ಇರಲ್ಲ. ಸೊ ಕೊನೆಗೆ ಏನಾಗುತ್ತೆ, ಅಪಾಯಿಂಟ್ಮೆಂಟ್ ಅಂತ ಅಲ್ಲಿಗೆ ಸ್ಟಾರ್ಟ್ ಆಗುತ್ತೆ. ಏನೋ ಪೇ ಮಾಡ್ತೀರಾ, ಮಿಸ್ ಆಯಿತು ಅಂತಂದರೆ, ಇದಾಯಿತು ಅಂದರೆ ಇನ್ನೊಂದಾಯಿತು ಅಂದರೆ ಆ ಥರ ನಿಮ್ಮ ಹತ್ರ ಅಮೌಂಟ್ ಇಸ್ಕೊಂಡು ನಾ ಮಾತಾಡೋಕ್ಕಾಗಿಲ್ಲ ಅಂದರೂ ನನ್ನ ಮಿಸ್ಟೇಕು. ಆಗ ನಾನು ನಿಮ್ಮ ಹತ್ರ ತಲೆ ಬಗ್ಗೋಕ್ಕಾಗಲ್ಲ. ಅಮೌಂಟ್ ಪೇ ಮಾಡ್ತೀರಾ, ಟೈಮ್ ಕನೆಕ್ಟ್ ಆಗೋಲ್ಲ, ಸ್ವಲ್ಪ ದಿನ ಬಿಟ್ಟು ಪುನಃ ಫೋರ್ಸ್ ಮಾಡ್ತೀರಾ, ಆ ಟೈಮಲ್ಲಿ ನನಗೆ ಟೈಮ್ ಇರೋಲ್ಲ. ಈ ರೀತಿ ಎಲ್ಲ ಡ್ರ್ಯಾಗ್ ಆಗಬಾರ್ದು ಅಂತಂದರೆ ಇದೇ ರೀತಿ ಕರೆಕ್ಟ್. ಇದು ಗುರು ದಕ್ಷಿಣ ಅಥವಾ ದಕ್ಷಿಣ ಅಂತ ಏನಿತ್ತು ಅದೇ ನನ್ನ ಪ್ರಕಾರ ನಂಗೆ ಸರಿ ಅಂತ ಅನ್ನಿಸ್ತು, ಅದನ್ನೇ ಫಾಲೋ ಮಾಡ್ಕೊಂಡಿದ್ದೀನಿ ನಾನು ಆರಾಮಾಗಿ. ಬಟ್ ಯಾರು ತುಂಬ ಫೋರ್ಸ್ ಮಾಡ್ತಾರೆ ಅವರಿಗೆ ಒಂದು ಲಿಂಕ್ಗಳು ಕಳಿಸಿ ನೀವು ಒಂದು ಟೈಮ್ ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ದೀನಿ. ಅದು ಬಿಟ್ಟು ಎಷ್ಟು ಕ್ಯಾಲ್ಕುಲೇಷನ್ ಮಾಡಿ ಕಳಿಸಿ ಮನುಷ್ಯ ಆಗಿ ಯಾರೋ ಒಬ್ಬರು ವ್ಯಕ್ತಿ ಏನಾದ್ರು ಕೇಳಿದಾಗ ಹೇಳೋದು ಅಥವಾ ಕೊಡೋದು ನಮ್ಮ ಧರ್ಮ, ಮಾಡೋಣ. ಆಯಿತಾ? ಕ್ಯಾಲ್ಕುಲೇಷನ್ ಮಾಡಿ ಕಲೀರಿ. ನಿಮ್ಮ ಮನೆಗಳು ನಿಮ್ಮ ಲೈಫ್ಗಳನ್ನ ಚೆನ್ನಾಗಿಟ್ಕೊಳ್ಳಿ, ಖುಷಿಯಾಗಿ ಚೆನ್ನಾಗಿರಿ. ಎಷ್ಟಾಗುತ್ತೋ ಅಷ್ಟು ಇದು ಮಾಡಿ. ಮನುಷ್ಯಾಗಿ ಹುಟ್ಟಿದ್ದೀವಿ, ದೇವ್ರ ತಿಳುವಳಿಕೆ ಕೊಟ್ಟಿದ್ದಾನೆ, ದೇವರೆಲ್ಲನೂ ಕೊಟ್ಟಿದ್ದಾನೆ. ನನ್ನ ಬಾಯಲ್ಲಿ ದೇವ್ರನ್ನ ಬರ್ತಿದೆ ಸುಮಾರು ದಿನ ಆದಮೇಲೆ. ಬಟ್ ಭಗವಂತ ಅಂತ ಏನು ಹೇಳ್ತೀವಿ, ಎಲ್ಲನೂ ಕೊಟ್ಟಿದ್ದಾನೆ ನನಗೆ. ಎಲ್ಲನೂ ಕಷ್ಟ, ಖುಷಿ, ನೋವು, ಫ್ಯಾಮಿಲಿ, ಹಿಂಸೆ ಕೊಡೋಕ್ಕೆ ಅಂತ ಶತ್ರುಗಳು, ನಾವು ಸಪೋರ್ಟ್ ಮಾಡೋಕ್ಕೆ ಅಂತ ಫ್ರೆಂಡ್ಸ್ಗಳು, ಎಲ್ಲನೂ ಕೊಟ್ಟಿದ್ದಾನೆ. ಸ್ವಲ್ಪ ನಾವು ಯೋಚನೆ ಮಾಡೋ ರೀತಿ ಬದಲಾಯಿಸ್ಕೊಳ್ಳೋದು. ಆಯಿತಾ? ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.